ಎಲ್ಲರಿಗೂ ಸ್ವಾಗತ. ಈಗ ವಿವಾಹ ದಕ್ಷಿಣೆಯ 8ನೆಯ ವಿಡಿಯೋ. ಈ ಹಿಂದಿನ 7ನೇ ವಿಡಿಯೋದವರೆಗೆ 7 ಪ್ರಪೋಸಿಷನ್ಸ್ಗಳನ್ನು ನಾನು ಚರ್ಚೆ ಮಾಡಿದ್ದೇನೆ. ಈಗ 8ನೆಯ ಪ್ರಪೋಸಿಷನ್, ಇಲ್ಲಿ 8, 9, 10 ಇಲ್ಲಿ ಬಹಳ ಮುಖ್ಯವಾದ ಒಂದು ಚರ್ಚೆ ನಮಗೆ ಒದಗ್ತತೆ. ಯಾಕೆಂದರೆ ವಿವಾಹ ದಕ್ಷಿಣೆಯ ನಿಜವಾದ ಬೇರುಗಳನ್ನು ಕಂಡುಹಿಡಿಯುವತ್ತ ಈ ಚರ್ಚೆ ನಮ್ಮನ್ನು ಕೊಂಡೊಯ್ದತೆ. ಆದ್ದರಿಂದ ವಾಚಕರು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ವೀಕ್ಷಿಸಬೇಕು, ಯಾವುದೇ ಬೇಜಾರು ಮಾಡ್ಕೋಬಾರದಂತ ಅವರಲ್ಲಿ ವಿನಂತಿಸಿಕೊಳ್ತಾ ಈ 8ನೆಯ ಪ್ರಪೋಸಿಷನ್ನನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಉಪಯುಕ್ತ ಮೌಲ್ಯವಾಗಿ ಸರಕನ್ನು ಪರಿಗಣಿಸುವಾಗ ಅದರ ಕಾರಕ ಪಾತ್ರವನ್ನು, ಅದರ ಸೇವಾ ಕಾರ್ಯವನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಉಪಯುಕ್ತ ಮೌಲ್ಯವಾಗಿ ಒಂದು ವಸ್ತು ನಮಗೇನು ಸರ್ವ್ ಮಾಡ್ತದೆ, ನಮಗೇನು ಯಾವ ಸೇವೆ ಕೊಡ್ತದೆ ಅನ್ನೋದನ್ನು ಪರಿಗಣಿಸ್ತೀವಿ. ಆದರೆ ವಿನಿಮಯ ಮೌಲ್ಯವಾಗಿ ಅದನ್ನು ಪರಿಗಣಿಸುವಾಗ ಆ ಸರಕಿನ ಸೇವಾ ಕಾರ್ಯವನ್ನು ಪರಿಗಣಿಸದೆ ಅದರ ಉತ್ಪಾದನೆಯ ಸಮಯದಲ್ಲಿ ಅದಕ್ಕೆ ವ್ಯಯಿಸಲಾದ ಸೇವೆಯನ್ನು, ಅಂದರೆ ಅದನ್ನು ನಾವು ಪ್ರೊಡ್ಯೂಸ್ ಮಾಡುವಾಗ ಅದಕ್ಕೆ ನಾವೇನೇನು ಶ್ರಮ ವ್ಯಯ ಮಾಡ್ತೀವಿ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಪರಿಗಣಿಸಲಾಗುತ್ತದೆ. ಹೀಗೆ ವಿನಿಮಯ ಮೌಲ್ಯವಾಗಿ ಸರಕನ್ನು ಯಾವತ್ತು ಪರಿಣಾಮದ ದೃಷ್ಟಿಯಿಂದ ನೋಡಲಾಗುತ್ತದೆ. ಇದು ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ. ಕಾರ್ಲ್ ಮಾರ್ಕ್ಸ್, ಪುಟ 36. ಒಂದು ಯಂತ್ರ, ಒಬ್ಬ ಮಾನವ, ಒಂದು ತೆಂಗಿನಕಾಯಿ, ಈ ಮೂರನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಾವು ಚರ್ಚಿಸಬಹುದು. ತೆಂಗಿನಕಾಯಿಯು ಮಾನವನಿಗೆ ಸಲ್ಲಿಸುವ ಸೇವೆಯೇ, ಅದರ ಪ್ರಯೋಜನವೇ ಅದರ ಉಪಯುಕ್ತ ಮೌಲ್ಯವನ್ನು ನಿರ್ಣಯಿಸುತ್ತದೆ. ಈ ತೆಂಗಿನಕಾಯಿಯ ಉತ್ಪಾದನೆಗೆ ಅದರ ಉತ್ಪಾದಕ ಏನು ಶ್ರಮ ವ್ಯಯಿಸಿದ್ದಾನೆ, ಏನು ಹಣ ಖರ್ಚು ಮಾಡಿದ್ದಾನೆ ಎಂಬುದನ್ನು ಪರಿಗಣಿಸಿ ಆ ತೆಂಗಿನಕಾಯಿಯ ವಿನಿಮಯ ಮೌಲ್ಯವನ್ನು ನಿರ್ಣಯಿಸಲಾಗುತ್ತದೆ. ಆದರೆ ಮಾನವ ಮತ್ತು ಯಂತ್ರ ಈ ತೆಂಗಿನಕಾಯಿಗಿಂತ ಭಿನ್ನವಾದ ಸರಕುಗಳು. ಆದ್ದರಿಂದ ಇಲ್ಲಿ ಸ್ವಲ್ಪ ಭಿನ್ನ ದೃಷ್ಟಿ ಅಗತ್ಯ. ಏಕೆಂದರೆ ತೆಂಗಿನಕಾಯಿಯನ್ನು ಉಪಯೋಗಿಸಿದಷ್ಟು ನೇರವಾಗಿ ಯಂತ್ರವನ್ನಾಗಲಿ ಮಾನವನನ್ನಾಗಲಿ ಬಳಸಲು ಸಾಧ್ಯವಿಲ್ಲ. ನರಭಕ್ಷಣೆ, ಲೈಂಗಿಕ ಕ್ರಿಯೆ ಇವೆರಡನ್ನು ಹೊರತುಪಡಿಸಿ ಹೇಳ್ತಾ ಇದ್ದೇನೆ. ಏಕೆಂದರೆ ಇವೆರಡೂ ಉತ್ಪಾದನಾ ಸಾಧನಗಳಾಗಿ ಉಪಯುಕ್ತ ಮೌಲ್ಯಗಳಾಗಿವೆ. ಇವೆರಡರ ಉಪಯುಕ್ತ ಮೌಲ್ಯಗಳು ಇವುಗಳಿಂದ ಉತ್ಪಾದಿಸಲ್ಪಟ್ಟ ವಸ್ತುಗಳ ಬಳಕೆಯಲ್ಲಿ ಈಡೇರುತ್ತದೆ. ಹಾಗಾಗಿ ಇವು ತೆಂಗಿನಕಾಯಿ ಮತ್ತಿತರ ನೇರ ಬಳಕೆಯ ವಸ್ತುಗಳಂತೆ ಪ್ರತ್ಯಕ್ಷ ಉಪಯುಕ್ತ ಮೌಲ್ಯಗಳಲ್ಲ, ಆದರೆ ಅವು ಪರೋಕ್ಷ ಉಪಯುಕ್ತ ಮೌಲ್ಯಗಳು. ವಿನಿಮಯ ಮೌಲ್ಯಗಳಾಗಿ ನೋಡುವಾಗಲೂ ಸಹ ಯಂತ್ರ ಮತ್ತು ಮಾನವ ಇವೆರಡನ್ನು ತೆಂಗಿನಕಾಯಿಯಂತೆ ಪರಿಗಣಿಸಬಾರದು. ತೆಂಗಿನಕಾಯಿ, ಅಕ್ಕಿ, ಗೋಧಿ ಮತ್ತಿತರ ನೇರ ಬಳಕೆಯ ವಸ್ತುಗಳ ವಿನಿಮಯ ಮೌಲ್ಯ ಅವುಗಳನ್ನು ಉತ್ಪಾದಿಸುವಲ್ಲಿ ವ್ಯಯವಾದ, ಅವುಗಳಲ್ಲಿ ಈಗ ಭೌತಿಕೀಕೃತವಾಗಿರುವ ಭೂತಕಾಲದ ಶ್ರಮ ಸಮಯದ ಪ್ರಮಾಣವನ್ನು ಆಧರಿಸಿರುತ್ತದೆ. ಆದರೆ ಯಂತ್ರ ಮತ್ತು ಮಾನವ ಇವರ ವಿನಿಮಯ ಮೌಲ್ಯಗಳು ಈ ಹಿಂದೆ ಸ್ಪಷ್ಟಪಡಿಸಿದಂತೆ ಇವುಗಳನ್ನು ತಯಾರಿಸುವಲ್ಲಿ ವ್ಯಯ ಮಾಡಿದ ಭೂತಕಾಲದ ಶ್ರಮ ಸಮಯ ಪ್ರಮಾಣದಿಂದ ಮಾತ್ರವಲ್ಲ, ಇವುಗಳ ವರ್ತಮಾನ ಕಾಲದ ಅನುಭೋಗ ಸ್ಥಿತಿಯಿಂದ, ಉತ್ಪಾದನಾ ಸಾಮರ್ಥ್ಯದಿಂದ ಮಾತ್ರವಲ್ಲ, ಇವುಗಳ ಭವಿಷ್ಯತ್ತಿನ ಬಾಳಿಕೆಯ ಮತ್ತು ಉತ್ಪಾದನಾ ಸಾಮರ್ಥ್ಯ, ಸೇವಾ ಸಾಮರ್ಥ್ಯಗಳಿಂದಲೂ ಕೂಡ ನಿರ್ಧರಿಸಲಾಗುತ್ತದೆ. ಇಲ್ಲಿ ಮನುಷ್ಯ ಯಂತ್ರಕ್ಕಿಂತಲೂ ಸ್ವಲ್ಪ ಭಿನ್ನವಾದ ವಿನಿಮಯ ಮೌಲ್ಯವಾಗಿ ಕಾಣುತ್ತಾನೆ. ಏಕೆಂದರೆ ಮಾನವನ ವಿನಿಮಯ ಮೌಲ್ಯಗಳನ್ನು ನಿರ್ಧರಿಸುವಲ್ಲಿ ಈ ಮೇಲಿನ ಅಂಶಗಳಲ್ಲದೆ ಅವನ ಅಧಿಪತ್ಯದಲ್ಲಿರುವ ಆಸ್ತಿ ಪಾಸ್ತಿ, ಚರ ಸ್ಥಿರ ಸಂಪದ, ಅವನ ದೈಹಿಕ ಮಾನಸಿಕ ಸ್ಥಿತಿಗತಿ, ಸಾಮಾಜಿಕ ಸಾಂಸ್ಕೃತಿಕ ಸ್ಥಾನಮಾನ ಇತ್ಯಾದಿಗಳೆಲ್ಲವೂ ಪರಿಗಣಿತವಾಗುತ್ತವೆ. ಆಧುನಿಕ ರಾಷ್ಟ್ರಗಳು ಯಂತ್ರಗಳನ್ನು, ತಂತ್ರಜ್ಞಾನವನ್ನು ಮಾರಾಟ ಮಾಡುವಾಗ ಅಥವಾ ಕೊಳ್ಳುವಾಗ ಆ ಯಂತ್ರವನ್ನು, ಆ ತಂತ್ರಜ್ಞಾನವನ್ನು ತಯಾರಿಸುವಲ್ಲಿ ವ್ಯಯ ಮಾಡಿದ ಶ್ರಮ ಸಮಯ ಪ್ರಮಾಣವನ್ನಷ್ಟೇ ಅಲ್ಲದೆ ಅವುಗಳ ಮುಂದಿನ ಬಾಳಿಕೆ, ಭವಿಷ್ಯತ್ತಿನ ಪ್ರಯೋಜನಗಳೆಲ್ಲವನ್ನು ಲೆಕ್ಕ ಹಾಕಿ ನಿರ್ಧರಿಸಲಾಗುತ್ತದೆ. ಇದೇ ರೀತಿಯ ಪರಿಗಣನೆ ಮಾನವ ಸರಕಿನ ಕೊಳ್ಳಾಟ ಮಾರಾಟದಲ್ಲೂ ಸಹ ಇರುತ್ತದೆ. ವರ್ತಮಾನದಲ್ಲಿ ದಿನಕ್ಕೆ ₹70 ಕೂಲಿ ದುಡಿಯುವ ಶ್ರಮಿಕನನ್ನ ಒಂದು ಗೊತ್ತಾದ ದೀರ್ಘಕಾಲಕ್ಕೆ ಒಪ್ಪಂದ ಮಾಡಿಕೊಳ್ಳುವಾಗಲೂ ಕೂಡ ಭವಿಷ್ಯತ್ತಿನಲ್ಲಿ ಅವನ ದೈಹಿಕ ಮಾನಸಿಕ ಶಕ್ತಿ ಸಾಮರ್ಥ್ಯ, ಭವಿಷ್ಯತ್ತಿನಲ್ಲಿ ಏರಬಹುದಾದ ಅಥವಾ ಇಳಿಯಬಹುದಾದ ಕೂಲಿದರ ಇತ್ಯಾದಿಗಳನ್ನು ಪರಿಗಣಿಸಲಾಗುತ್ತದೆ. ಆದರೆ ನೇರ ಬಳಕೆಯ ವಸ್ತುಗಳ ವಿನಿಮಯ ಮೌಲ್ಯವು ಭವಿಷ್ಯತ್ತಿನ ಯಾವ ಹಂಗಿಲ್ಲದೆ ಅವುಗಳಿಗೆ ವ್ಯಯಿಸಲ್ಪಟ್ಟ ಕೇವಲ ಭೂತಕಾಲದ ಶ್ರಮಶಕ್ತಿ ಮತ್ತು ವರ್ತಮಾನ ಕಾಲದ ಅನುಭೋಗ ಸ್ಥಿತಿ ಇವೆರಡನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿ ಮಾರುವವನಾಗಲಿ ಕೊಳ್ಳುವವನಾಗಲಿ
ಅದನ್ನು ಹೊಲದಲ್ಲಿ ಹೂಣಿ ಗಿಡವಾಗಿ ಬೆಳೆಸಿದರೆ ಅದರಿಂದ ಭವಿಷ್ಯತ್ತಿನಲ್ಲಿ ಸಾವಿರಾರು ತೆಂಗಿನಕಾಯಿ ಪಡೆಯಬಹುದೆಂದೇನು ಯೋಚಿಸುವುದಿಲ್ಲ. ಆದರೆ ಯಂತ್ರ ಅಥವಾ ಮಾನವರ ವ್ಯಾಪಾರ ವಿನಿಮಯಗಳಲ್ಲಿ ಅವುಗಳ ಭವಿಷ್ಯತ್ ಬಾಳಿಕೆ ಲಾಭಾಂಶಗಳನ್ನ ನಷ್ಟವನ್ನ ಲೆಕ್ಕ ಹಾಕಲಾಗುತ್ತದೆ ಅಂತ. ಇನ್ನ ಪ್ರಪೋಸಿಷನ್ 9, ಒಂದು ಸರಕಿನ ವಿನಿಮಯ ಮೌಲ್ಯವು ಇತರ ಸರಕುಗಳ ಉಪಯುಕ್ತ ಮೌಲ್ಯಗಳಲ್ಲಿ ತೋರ್ಪಡಿಸಿಕೊಳ್ಳುತ್ತದೆ. ನೋಡಿ, ಒಂದು ಸರಕಿನ ವಿನಿಮಯ ಮೌಲ್ಯವು ಇತರ ಸರಕುಗಳ ಉಪಯುಕ್ತ ಮೌಲ್ಯಗಳಲ್ಲಿ ತೋರ್ಪಡಿಸಿಕೊಳ್ಳುತ್ತದೆ. ಹೀಗೆ ಒಂದು ಸರಕಿನ ವಿನಿಮಯ ಮೌಲ್ಯವನ್ನ ಮತ್ತೊಂದು ಸರಕಿನ ಉಪಯುಕ್ತ ಮೌಲ್ಯದ ಮೂಲಕ ವ್ಯಕ್ತಪಡಿಸಿದಾಗ ಅದು ಸಮಾನಕತೆಯನ್ನು ನಿರೂಪಿಸುತ್ತದೆ. ಸಮಾನಕತೆ ಎಂದರೆ ಒಂದು ಸರಕಿನ ಉಪಯುಕ್ತ ಮೌಲ್ಯದ ಮೂಲಕ ವ್ಯಕ್ತಪಡಿಸಿದ ಬೇರೆ ಸರಕಿನ ವಿನಿಮಯ ಮೌಲ್ಯ ಅಂತ. ಈಗ ಮಾನವ ಸರಕನ್ನು ವಿಶಾಲಾರ್ಥದಲ್ಲಿ ಪರಿಗಣಿಸದೆ ಸಂಕುಚಿತಾರ್ಥದಲ್ಲಿ ಕೇವಲ ಲೈಂಗಿಕ ಜೀವನಕ್ಕೆ ಸೀಮಿತವಾಗಿ ಪರಿಗಣಿಸಿ ಚರ್ಚಿಸೋಣ. ಒಂದು ಲೈಂಗಿಕ ಮೌಲ್ಯವಾಗಿ ಕುಟುಂಬವೊಂದರ ಸ್ತ್ರೀಯು ಇನ್ನೊಂದು ಕುಟುಂಬದ ತನ್ನಂತೆಯೇ ಒಂದು ಲೈಂಗಿಕ ಮೌಲ್ಯವಾದ ಸ್ತ್ರೀಯೊಂದಿಗೆ ವಿನಿಮಯವಾಗಬಲ್ಲಳು, ಪುರುಷನೊಂದಿಗಲ್ಲ. ಇದೇ ರೀತಿ ಒಂದರ ಪುರುಷ ಅಂದ್ರೆ ಒಂದು ಕುಟುಂಬದ ಪುರುಷ ಇನ್ನೊಂದು ಕುಟುಂಬದ ಪುರುಷನಿಗೆ ವಿನಿಮಯಾರ್ಹನು, ಸ್ತ್ರೀಯೊಂದಿಗಲ್ಲ. ಇದು ಮಾನವನ ಲೈಂಗಿಕ ಮೌಲ್ಯಗಳ ಸಂಬಂಧದ ವೈಶಿಷ್ಟ್ಯ. ಅಂದ್ರೆ ಒಂದು ಕುಟುಂಬದ ಸ್ತ್ರೀ ಇನ್ನೊಂದು ಕುಟುಂಬದ ಸ್ತ್ರೀ, ಒಂದು ಕುಟುಂಬದ ಪುರುಷ ಇನ್ನೊಂದು ಕುಟುಂಬದ ಪುರುಷ, ಹಿಂಗೆ ಅವರು ವಿನಿಮಯಾರ್ಹರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಕುಟುಂಬದೊಳಗಿನ ಸದಸ್ಯರ ಮಧ್ಯೆಯೇ ಲೈಂಗಿಕ ಸಂಬಂಧಗಳು ಜಾರಿಯಲ್ಲಿದ್ದಾಗ ಆ ಕುಟುಂಬದ ಸ್ತ್ರೀ ಸದಸ್ಯರಿಗೆ ಪುರುಷರಿಗೆ ವಿನಿಮಯಾರ್ಹರಾಗಿದ್ದರು. ಆದರೆ ಒಂದೇ ಕುಟುಂಬದೊಳಗಿನ ಸದಸ್ಯರ ನಡುವಿನ ಅಂದರೆ ಸೋದರ ಸೋದರಿ, ತಂದೆ ಮಗಳು, ತಾಯಿ ಮಗ, ಹೀಗೆ ಇಂತಹ ಮುಕ್ತ ಲೈಂಗಿಕ ಸಂಬಂಧಗಳು ನಿಷೇಧಿಸಲ್ಪಟ್ಟ ನಂತರ ಆ ಸದಸ್ಯರು ಪರಸ್ಪರರಿಗೆ ನೇರವಾಗಿ ವಿನಿಮಯಾರ್ಹರಾಗಿರುವುದು ನಿಂತು ಹೋಯಿತು. ಹಾಗಾಗಿ ಕುಟುಂಬವೊಂದರ ಸ್ತ್ರೀ ಮತ್ತು ಪುರುಷರ ವಿನಿಮಯ ಮೌಲ್ಯಗಳು ಅದು ಹೊರಗಿನ ಇತರ ಯಾವ ಕುಟುಂಬದೊಂದಿಗೆ ವಿವಾಹ ಸಂಬಂಧವನ್ನು ಏರ್ಪಡಿಸಿಕೊಳ್ಳಲು ಅಪೇಕ್ಷಿಸುವುದೋ ಆ ಕುಟುಂಬದ ಸ್ತ್ರೀ ಮತ್ತು ಪುರುಷರ ಉಪಯುಕ್ತ ಮೌಲ್ಯಗಳಲ್ಲಿ ಅನುಕ್ರಮವಾಗಿ ವ್ಯಕ್ತವಾಗುತ್ತದೆ. ಕುಟುಂಬವೊಂದರ ಒಂದು ನಿರ್ದಿಷ್ಟ ಲಿಂಗದ ಸದಸ್ಯರು ತಮ್ಮ ವಿನಿಮಯ ಮೌಲ್ಯಗಳನ್ನು ಬೇರೆ ಇನ್ನೊಂದು ಕುಟುಂಬದ ಅಷ್ಟೇ ಸಮ ಪ್ರಮಾಣದ ಅದೇ ಲಿಂಗದ ಸದಸ್ಯರ ಉಪಯುಕ್ತ ಮೌಲ್ಯಗಳಲ್ಲಿ ವ್ಯಕ್ತಪಡಿಸಿದಾಗ ಅದು ಸಮಾನಕತೆಯನ್ನ ನಿರೂಪಿಸುತ್ತದೆ. ಸಮಾನಕತೆ ಎಂದರೆ ಲೈಂಗಿಕ ಮೌಲ್ಯವಾಗಿ ಒಂದು ಕುಟುಂಬದ ಸೀತೆಯು ಇನ್ನೊಂದು ಕುಟುಂಬದ ಸಾವಿತ್ರಿಗೆ, ರಾಮನು ಅಂದ್ರೆ ಒಂದು ಕುಟುಂಬದ ರಾಮನು ಇನ್ನೊಂದು ಕುಟುಂಬದ ಭೀಮನಿಗೆ ಸಮ ಎಂದಾಗ ಸೀತೆಯ ಲೈಂಗಿಕ ವಿನಿಮಯ ಮೌಲ್ಯವನ್ನ ಸಾವಿತ್ರಿಯ ಲೈಂಗಿಕ ಉಪಯುಕ್ತ ಮೌಲ್ಯದಲ್ಲೂ, ರಾಮನ ಲೈಂಗಿಕ ವಿನಿಮಯ ಮೌಲ್ಯವನ್ನ ಇನ್ನೊಂದು ಕುಟುಂಬದ ಭೀಮನ ಲೈಂಗಿಕ ಉಪಯುಕ್ತ ಮೌಲ್ಯದಲ್ಲೂ ವ್ಯಕ್ತಪಡಿಸಿದಂತೆ ಎರಡೂ ಪಕ್ಷಗಳ ನಡುವಿನ ಲೈಂಗಿಕ ವಿನಿಮಯ ಮೌಲ್ಯಗಳ ಸಮಾನಕತೆಯೇ ಆ ಎರಡೂ ಪಕ್ಷಗಳು ಯಶಸ್ವಿಯಾಗಿ ಲೈಂಗಿಕ ವಿನಿಮಯ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಂತೆ ಮಾಡುತ್ತದೆ. ಕುಟುಂಬ ಎಯು ತನ್ನ ಸ್ತ್ರೀ ಮತ್ತು ಪುರುಷರನ್ನು ಕುಟುಂಬ ಬಿಯ ಸ್ತ್ರೀ ಮತ್ತು ಪುರುಷರಿಗೆ ವಿನಿಮಯ ಮಾಡಿದಾಗ ಕುಟುಂಬ ಎಯ ಪುರುಷರಿಗೆ ಕುಟುಂಬ ಬಿಯ ಸ್ತ್ರೀಯರು, ಕುಟುಂಬ ಬಿಯ ಪುರುಷರಿಗೆ ಕುಟುಂಬ ಎಯ ಸ್ತ್ರೀಯರು ಪತ್ನಿಯರಾದರು ಅಂತ. ಹಿಂಗೆ ಅಂದ್ರೆ ಅಲ್ಲಿ ಆಕ್ಚುಲಿ ಆಯಾ ಲಿಂಗದ ಸದಸ್ಯರು ಒಂದು ಕುಟುಂಬದ ಪುರುಷರು ಇನ್ನೊಂದು ಕುಟುಂಬದ ಪುರುಷರಿಗೆ, ಒಂದು ಕುಟುಂಬದ ಸ್ತ್ರೀಯರು ಇನ್ನೊಂದು ಕುಟುಂಬದ ಸ್ತ್ರೀಯರಿಗೆ ಅವರು ಪರಸ್ಪರ ವಿನಿಮಯ ಆದಂತೆ. ಆದ್ರೆ ಆ ಲೈಂಗಿಕ ಸಂಬಂಧ ಮಾತ್ರ ಪುರುಷರಿಂದ ಸ್ತ್ರೀಗೆ, ಸ್ತ್ರೀಯರಿಂದ ಪುರುಷರಿಗೆ ಆಗ್ತದೆ. ಇದರ ಅರ್ಥ ಏನಂದ್ರೆ ಒಂದೇ ಕುಟುಂಬದೊಳಗೆ ಅಣ್ಣ ತಂಗಿಯರು ಲೈಂಗಿಕ ಸಂಬಂಧವನ್ನು ಮಾಡ್ತಾ ಇದ್ದದ್ದು ಅದು ನಿಂತು ಹೋಯ್ತು ಅಲ್ವಾ. ಹಾಗಾಗಿ ಆ ಒಂದು ಕುಟುಂಬದ ಪುರುಷ ತನ್ನ ಕುಟುಂಬದ ಸ್ತ್ರೀ ತನಗೆ ಅಲಭ್ಯವಾದಾಗ ಅವನು ಇನ್ನೊಂದು ಕುಟುಂಬದ ಸ್ತ್ರೀಯಲ್ಲಿ ತನ್ನ ಲೈಂಗಿಕ ಇದನ್ನ ಅವನು ಕಂಡ್ಕೋಬೇಕು. ಹಂಗ್ ಮಾಡ್ಬೇಕಾದ್ರೆ ಅವನೇನ್ ಮಾಡ್ಬೇಕು, ಆ ಕುಟುಂಬದ ಪುರುಷನಿಗೆ ತನ್ನ ಕುಟುಂಬದ ಸ್ತ್ರೀಯನ್ನ ಅವನು ಒದಗಿಸಬೇಕು. ಇದು ಪದ್ಧತಿ. ಹಾಗಾಗಿ ಕುಟುಂಬ ಎಯ ಪುರುಷರಿಗೆ ಕುಟುಂಬ ಬಿಯ ಸ್ತ್ರೀಯರು, ಕುಟುಂಬ ಬಿಯ ಪುರುಷರಿಗೆ ಕುಟುಂಬ ಎಯ ಸ್ತ್ರೀಯರು ಪತ್ನಿಯರಾದರು ಅಂತ. ಅಂದರೆ ಒಂದು ನಿರ್ದಿಷ್ಟ ಕುಟುಂಬದ ಒಂದು ನಿರ್ದಿಷ್ಟ ಲಿಂಗದ ಸದಸ್ಯರು ಇತರ ಇನ್ನೊಂದು ಕುಟುಂಬದ ಅದೇ ಲಿಂಗದ ಸದಸ್ಯರಿಗೆ ನೋಡಿ, ಒಂದು ನಿರ್ದಿಷ್ಟ ಕುಟುಂಬದ ಒಂದು ನಿರ್ದಿಷ್ಟ ಲಿಂಗದ ಸದಸ್ಯರು ಇತರ ಇನ್ನೊಂದು ಕುಟುಂಬದ ಅದೇ ಲಿಂಗದ ಸದಸ್ಯರಿಗೆ ನೇರ ವಿನಿಮಯವಾಗುವುದರ ಮೂಲಕ ಅವರ ಲೈಂಗಿಕ ಕಾರ್ಯಗಳನ್ನು ವಿನಿಮಯ ಮಾಡಿಕೊಂಡರು.
ಕುಟುಂಬ ಎಯ ಹೆಣ್ಣು ಅದೇ ಕುಟುಂಬದ ಗಂಡಿಗೆ ಈ ಮೊದಲು ಹೆಂಡತಿಯಾಗಿದ್ದಂತಹ ಪರಿಸ್ಥಿತಿ ಈಗ ಅಳಿದು ಹೋಗಿ ಆ ಹೆಣ್ಣು ಕುಟುಂಬ ಬಿಯ ಹೆಣ್ಣಿನೊಂದಿಗೆ ವಿನಿಮಯವಾಗಿ ಕುಟುಂಬ ಬಿಯ ಹೆಣ್ಣನ್ನು ತನ್ನ ಕುಟುಂಬಕ್ಕೆ ತನ್ನ ಲೈಂಗಿಕ ಕಾರ್ಯ ನೆರವೇರಿಸಲು ಕಳುಹಿಸಿಕೊಟ್ಟಿತು. ಈ ರೀತಿಯ ವಿನಿಮಯ ಸಾಧ್ಯವಾಗಿದ್ದು ಏಕೆಂದರೆ ಅವೆರಡರ ನಡುವೆ ಇದ್ದ ಲೈಂಗಿಕ ಶ್ರಮದ ಸಮಾನತೆ, ಅಂದ್ರೆ ಕುಟುಂಬದ ಎ ಹೆಣ್ಣಿನ ಲೈಂಗಿಕ ಶ್ರಮ ಅಂದ್ರೆ ಸರಳ ಲೈಂಗಿಕ ಶ್ರಮದ ಸಮಾನ ಗುಣ ಮತ್ತು ಕುಟುಂಬ ಬಿಯ ಹೆಣ್ಣಿನ ಲೈಂಗಿಕ ಶ್ರಮ ಸಮಯದ ಸಮಾನ ಗುಣ ಅವೆರಡನ್ನ ವಿನಿಮಯಾರ್ಹವಾಗುವಂತೆ ಮಾಡಿದವು. ಇದನ್ನು ಬಹಳ ಸರಳವಾಗಿ ಹೇಳೋದಾದ್ರೆ ಎ ಕುಟುಂಬದ ಹೆಣ್ಣಿನ ಲೈಂಗಿಕ ಕಾರ್ಯವು ಒಂದೇ, ಪ್ರಯೋಜನವು ಒಂದೇ, ಬಿ ಕುಟುಂಬದ ಹೆಣ್ಣಿನ ಲೈಂಗಿಕ ಪ್ರಯೋಜನವು ಒಂದೇ. ಅವು ಎರಡು ಕುಟುಂಬವನ್ನ ಸ್ಥಳಾಂತರ ಮಾಡಿಕೊಳ್ತವೆ. ಅಂದ್ರೆ ಎ ಹೆಣ್ಣು ಬಿ ಕುಟುಂಬಕ್ಕೆ ಬರ್ತತಿ, ಬಿ ಹೆಣ್ಣು ಎ ಕುಟುಂಬಕ್ಕೆ ಹೋಗ್ತತಿ. ಇಲ್ಲಿ ಎ ಕುಟುಂಬದ ಹೆಣ್ಣು ಎ ಕುಟುಂಬದ ಗಂಡಿಗೆ ಲೈಂಗಿಕ ಸೇವೆ ಮಾಡ್ತಕ್ಕಂಥದ್ದನ್ನ ಈಗ ಬಿ ಕುಟುಂಬದ ಹೆಣ್ಣು ಬಂದು ಮಾಡ್ತತಿ. ಅದೇ ರೀತಿ ಅಲ್ಲಿ ಎ ಕುಟುಂಬಕ್ಕೆ ಬಿ ಕುಟುಂಬದ ಹೆಣ್ಣು ಹೋಗಿ ಅದರ ಲೈಂಗಿಕ ಸೇವೆಯನ್ನು ಆ ಗಂಡಸಿಗೆ ಅದು ಮಾಡ್ತತಿ ಅಂತ. ಇಲ್ಲಿ ಪುರುಷ ಸ್ಥಿರವಾಗಿರ್ತಾನೆ, ಹೆಣ್ಣು ಬದಲಾವಣೆ ಆಗ್ತತಿ ಅಂತ. ಇಂಥ ಒಂದು ವ್ಯವಸ್ಥೆ. ಅಥವಾ ಇದು ಪುರುಷನಿಗೂ ಆಗ್ಬೋದು. ಪುರುಷನೇ ಹೋಗಿ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಹೋದಾಗ್ಲೂ ಕೂಡ ಅಲ್ಲಿ ಕೂಡ ಏನು ವ್ಯತ್ಯಾಸ ಏನಾಗಲ್ಲ. ಈಗ ಪ್ರಪೋಸಿಷನ್ 10ಕ್ಕೆ ನಾವು ಹೋಗೋಣ. ವಸ್ತುವೊಂದು ಯಾವಾಗ ಅದು ಅದರ ಮಾಲೀಕನಿಗೆ ಉಪಯುಕ್ತ ಮೌಲ್ಯ ರಹಿತವಾದುದಾಗುತ್ತದೋ ಅದು ಕೇವಲ ಅವನಿಗೆ ಒಂದು ವಿನಿಮಯ ಸಾಧನವಾಗುತ್ತದೋ ಆಗ ಮಾತ್ರ ಸರಕು ಆಗುತ್ತದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಇದು ಎಕನಾಮಿಕ್ ಪ್ರಿನ್ಸಿಪಲ್ನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಬ್ಸರ್ವೇಷನ್ ಇದು. ಏನಂದ್ರೆ ವಸ್ತುವೊಂದು ಯಾವಾಗ ಅದರ ಮಾಲೀಕನಿಗೆ, ಅಂದ್ರೆ ಯಾರು ಅದನ್ನು ಉತ್ಪಾದನೆ ಮಾಡಿರ್ತಾನಲ್ಲ ಅದರ ಮಾಲೀಕನಿಗೆ ಉಪಯುಕ್ತ ಮೌಲ್ಯ ರಹಿತವಾದುದಾಗುತ್ತದೋ, ಅವನಿಗೆ ಯೂಸ್ಲೆಸ್ ಆಗ್ಬೇಕದು, ಅದು ಕೇವಲ ಅವನಿಗೆ ಒಂದು ವಿನಿಮಯ ಸಾಧನ ಮಾತ್ರವಾಗುತ್ತದೋ ಆಗ ಅದು ಸರಕು ಆಗುತ್ತದೆ. ಅದು ಅದರ ಮಾಲೀಕನಿಗೆ ವಿನಿಮಯ ಮೌಲ್ಯವಾಗಿರುವ ಮಟ್ಟಿಗೆ ಅದು ಅವನಿಗೆ ಉಪಯುಕ್ತ ಮೌಲ್ಯವಾಗಿರುತ್ತದೆ ಅಂತ. ಇದು ಒಂದು. ಎರಡನೇದು ಪಾಯಿಂಟು, ಸರಕೊಂದರ ಮಾಲೀಕನಿಗೆ ಅವನ ಸರಕು ನಿರುಪಯುಕ್ತವಾಗಿರುವುದರಿಂದ ಅವನ ಜೀವನಾಧಾರವು ಇತರ ಜನರ ಸರಕುಗಳಲ್ಲಿರುತ್ತದೆ. ಯಾಕಂದ್ರೆ ಅವನ ವಸ್ತು ಅವನಿಗೆ ಅದು ನಿರುಪಯುಕ್ತ ಆಯಿತು, ಅದು ಕೇವಲ ವಿನಿಮಯ ಸಾಧನವಾಗಿ ಮಾತ್ರ ಅದು ಉಪಯುಕ್ತ ಮೌಲ್ಯವಾಗಿದೆ ಅವನಿಗೆ. ಅದರಿಂದ ಅವನ ಜೀವನಾಧಾರವು ಇತರ ಜನರ ಸರಕುಗಳಲ್ಲಿರುತ್ತದೆ. ಇತರ ಜನರ ಜೀವನಾಧಾರವು ಇವನ ಸರಕಿನ ಉಪಯುಕ್ತ ಮೌಲ್ಯಗಳಲ್ಲಿರುತ್ತದೆ. ಹೀಗೆ ದ್ವಿಪಕ್ಷಗಳ ಅಥವಾ ಬೇರೆ ಬೇರೆ ಅನೇಕ ಜನರ ಸರಕುಗಳು ಅವುಗಳ ಮಾಲೀಕರಿಗೆ ಕೇವಲ ವಿನಿಮಯ ಸಾಧನಗಳಾಗಿರುವ ಮೂಲಕವಷ್ಟೇ ಅವರಿಗೆ ಅವು ಉಪಯುಕ್ತ ಮೌಲ್ಯಗಳಾಗಿರುತ್ತವೆ. ಸರಕು ಮಾಲೀಕರ ಈ ತೆರನಾದ ಜೀವನಾಧಾರದ ಅಂತರಾವಲಂಬನಾ ಸ್ಥಿತಿಯು ಅವರು ತಮ್ಮ ಸರಕುಗಳನ್ನು ಪರಸ್ಪರ ವಿನಿಮಯಗೊಳಿಸುವಂತೆ ಒತ್ತಾಯಿಸುತ್ತದೆ ಅಂತ. ಇನ್ನ ಈ ಸರಕುಗಳ ಉಪಯುಕ್ತ ಮೌಲ್ಯಗಳು ತಮ್ಮ ಸ್ಥಳಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಮೂಲಕ ಉಪಯುಕ್ತ ಮೌಲ್ಯಗಳಾಗಿ ವರ್ತಿಸುತ್ತವೆ. ಅವು ಯಾರಿಗೆ ಕೇವಲ ವಿನಿಮಯ ಸಾಧನಗಳಾಗಿವೆಯೋ ಅವರ ಕೈಗಳಿಂದ ಅವು ಯಾರಿಗೆ ಬಳಕೆಯ ವಸ್ತುಗಳಾಗಿ ಉಪಯೋಗಿಸಲ್ಪಡುತ್ತವೆಯೋ ಅವರ ಕೈಗೆ ಸಾಗಿ ಹೋಗುತ್ತವೆ. ಇದೇ ಸರಕುಗಳ ಸಾರ್ವತ್ರಿಕ ಅನ್ನೀಕರಣ ಅಂದ್ರೆ ಅಲೈನೇಷನ್ ಅಂತ ಕರೀತಾರೆ. ಅಲೈನೇಷನ್ ಅಂತ. ಈ ಪ್ರಕ್ರಿಯೆಯ ಮೂಲಕವೇ ಸರಕುಗಳಲ್ಲಿರುವ ಶ್ರಮವು ಉಪಯುಕ್ತ ಶ್ರಮವಾಗುತ್ತದೆ ಅಂತ. ಇನ್ನು ಈ ಸರಕುಗಳ ಉಪಯುಕ್ತ ಮೌಲ್ಯ ಈಡೇರಲು ಅವುಗಳ ಸಂಪೂರ್ಣ ಅನ್ನೀಕರಣ ಅವಶ್ಯಕ. ನೋಡು, ಸರಕುಗಳ ಉಪಯುಕ್ತ ಮೌಲ್ಯ ಈಡೇರಬೇಕಾದ್ರೆ ಅವುಗಳ ಅನ್ನೀಕರಣ ಅವಶ್ಯಕ. ಅಂದ್ರೆ ಅವು ಸಂಪೂರ್ಣ ಬೇರೆಯವರಿಗೆ ಹೋಗ್ಬೇಕಾದ್ರೆ, ಅನ್ನೀಕರಣವಾಗಬೇಕಾದ್ರೆ ಅವು ವಿನಿಮಯ ಪ್ರಕ್ರಿಯೆಯನ್ನು ಪ್ರವೇಶಿಸಬೇಕು. ಅವು ವಿನಿಮಯವಾಗಬೇಕಾದರೆ ಅವುಗಳು ಪರಸ್ಪರ ಸಮಾನಕಗಳಾಗಿರಬೇಕು. ನೋಡಿ, ಇಲ್ಲಿ ಈ ಕಂಡೀಷನ್ಸ್ ಅನ್ನು ಅರ್ಥ ಮಾಡ್ಕೋಬೇಕು. ಸರಕುಗಳ ಉಪಯುಕ್ತ ಮೌಲ್ಯ ಈಡೇರಬೇಕಾದ್ರೆ ಅವು ಸಂಪೂರ್ಣ ಅನ್ನೀಕರಣಗೊಳ್ಳಬೇಕು. ಅನ್ನೀಕರಣವಾಗಬೇಕಾದ್ರೆ ಅವು ವಿನಿಮಯ ಎಕ್ಸ್ಚೇಂಜ್ ಪ್ರೋಸೆಸ್ ಅನ್ನ ಅವು ಪ್ರವೇಶ ಮಾಡಬೇಕು. ಅವು ಎಕ್ಸ್ಚೇಂಜ್ ಪ್ರೋಸೆಸ್ ಅನ್ನು ಪ್ರವೇಶ ಮಾಡಬೇಕಾದ್ರೆ ಅವು ಪರಸ್ಪರ ಮೊದಲು ಸಮಾನಕಗಳಾಗಿರ್ಬೇಕು. ಸಮಾನಕಗಳಾಗದೆ ಅವು ಎಕ್ಸ್ಚೇಂಜ್ ಪ್ರೋಸೆಸ್ ಅನ್ನು ಪ್ರವೇಶ ಮಾಡೋಕ್ಕಾಗಲ್ಲ. ಅದರಿಂದ ಉಪಯುಕ್ತ ಮೌಲ್ಯ ಈಡೇರಲ್ಲ. ಹಿಂಗೆ
ಅವು ಭೌತಿಕೀಕೃತ ಶ್ರಮ ಸಮಯವನ್ನು ಸಮ ಪ್ರಮಾಣಗಳಲ್ಲಿ ಹೊಂದಿದ್ದರಷ್ಟೇ ಅವು ಪರಸ್ಪರ ಸಮಾನಕಗಳಾಗಬಲ್ಲವು ಅಂತ ನೋಡಿ. ಹೀಗೆ ಇವೆಲ್ಲ ಕಂಡೀಷನ್ ಇವು. ಅವು ಭೌತಿಕೀಕೃತ ಶ್ರಮ ಸಮಯ ಸಮ ಪ್ರಮಾಣಗಳಲ್ಲಿ ಹೊಂದಿರಬೇಕು, ಹಂಗಿದ್ರೆ ಅವು ಸಮಾನಕ ಆಕ್ಕವೆ. ಸಮಾನಕ್ಕಾಗಿದ್ರೆ ವಿನಿಮಯ ಪ್ರಕ್ರಿಯೆ ಪ್ರವೇಶ ಮಾಡ್ತವೆ. ವಿನಿಮಯ ಪ್ರಕ್ರಿಯೆ ಪ್ರವೇಶ ಮಾಡೋದ್ರ ಮುಖಾಂತರವಷ್ಟೇ ಅವು ಅನ್ನೀಕರಣಗೊಂಡು ಅವು ಬೇರೊಬ್ಬರಿಗೆ ಉಪಯುಕ್ತ ತಮ್ಮ ಸೇವೆಯನ್ನು ಸಲ್ಲಿಸ್ತವು ಅಂತ ನೋಡಿ. ಮೇಲಿನ ಅರ್ಥಶಾಸ್ತ್ರ ನಿಯಮವನ್ನು ಲೈಂಗಿಕ ಬದುಕಿಗೆ ಅನ್ವಯಿಸಿಕೊಳ್ಳುವ ಮೊದಲು ಈ ಆರ್ಥಿಕ ಜೀವನದ ವಿಕಾಸ ಕುರಿತ ಕೆಲವು ಸಂಗತಿಗಳನ್ನು ನಾವು ಚರ್ಚಿಸೋಣ. ನನಗನ್ನಿಸುವಂತೆ ಮಾನವನ ಆರ್ಥಿಕ ಜೀವನದ ವಿಕಾಸ ಪಥದಲ್ಲಿ 2 ಪ್ರಮುಖ ಘಟ್ಟಗಳಿವೆ. ಒಂದು ನೈಸರ್ಗಿಕವಾದ ಪರಾವಲಂಬನ ಘಟ್ಟ, ಇನ್ನೊಂದು ಎರಡನೇದು ಕೃತಕ ಪರಾವಲಂಬನೆಯ ಘಟ್ಟ. ಇವುಗಳಲ್ಲಿ ಮೊದಲನೆಯದು ಖಾಸಗಿ ಆಸ್ತಿ ಒಡೆತನ ಪದ್ಧತಿ ಹುಟ್ಟುವುದಕ್ಕೂ ಮೊದಲಿನದು. ಎರಡನೆಯದು ಖಾಸಗಿ ಆಸ್ತಿ ಒಡೆತನ ಪದ್ಧತಿ ಹುಟ್ಟಿದ ನಂತರದ್ದು. ವಸ್ತು ಉತ್ಪಾದನೆ ಮತ್ತು ಸಂತಾನೋತ್ಪಾದನೆ ಈ ಎರಡು ಘಟ್ಟಗಳಲ್ಲಿ ವಿಂಗಡಿಸಲ್ಪಟ್ಟ ಪರಿಸ್ಥಿತಿಗಳನ್ನು ಹಾಯ್ದು ಬಂದಿವೆ. ಮಾನವನ ಶ್ರಮದ ಉಪಯುಕ್ತ ಮೌಲ್ಯವಾದ ಉತ್ಪಾದನೆಯು ವಿನಿಮಯ ಮೌಲ್ಯವನ್ನು ಪಡೆದು ಸರಕು ಆಗಿ ಪರಿವರ್ತನೆಗೊಳ್ಳುವುದಕ್ಕೂ ಅವನ ಆರ್ಥಿಕ ಬದುಕಿನ ಮೇಲಿನ 2 ಘಟ್ಟಗಳಿಗೂ ತಾರ್ಕಿಕವಾದ ಒಂದು ಸಂಬಂಧವಿದೆ ಅಂತ. ಯಾವ ಘಟ್ಟ? ನೈಸರ್ಗಿಕ ಪರಾವಲಂಬನೆಯ ಘಟ್ಟ ಮತ್ತು ಕೃತಕ ಪರಾವಲಂಬನೆಯ ಘಟ್ಟ. ಇದು ನೈಸರ್ಗಿಕ ಪರಾವಲಂಬನೆಯ ಘಟ್ಟ ಅಂತ ನಾನು ಯಾವ್ದಕ್ಕೆ ಅಂತೀನಿ ಅಂದ್ರೆ, ಮನುಷ್ಯ ತನ್ನ ಬದುಕನ್ನ ಜೀವನ ನಡೆಸಲಿಕ್ಕೆ ಪೂರ್ಣ ನಿಸರ್ಗದ ಮೇಲೆ ಅವಲಂಬಿಸಿರ್ತಕ್ಕಂಥ ಘಟ್ಟ ಇದು ಒಂದನೇದು. ಕೃತಕ ಪರಾವಲಂಬನೆ ಅಂದ್ರೆ ಇಲ್ಲಿ ಆಗ್ಲೇ ಇದು ಒಂದು ಸೋಷಿಯಲ್ ಸಿಸ್ಟಮ್ ನಿರ್ಮಾಣ ಆಯಿತು. ಖಾಸಗಿ ಆಸ್ತಿ ಬಂತು, ಒಬ್ಬನ ಬದುಕು ಇನ್ನೊಬ್ಬನ ಮೇಲೆ ಅವಲಂಬನೆ ಆಯ್ತು, ಇಂಥದ್ದು. ಇದು ಕೃತಕ ಪರಾವಲಂಬನೆಯ ಘಟ್ಟ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಒಂದು ದೃಷ್ಟಿಯಲ್ಲಿ ಆರ್ಥಿಕತೆಯ ಮೂಲ ಆಕರಗಳಾದ ಶ್ರಮ ಮತ್ತು ನೈಸರ್ಗಿಕ ಮೂಲ ಧಾತು ಇವೆರಡು ಪ್ರತ್ಯೇಕವಾದ ಸ್ವತಂತ್ರವಾದ ನೈಸರ್ಗಿಕ ವಸ್ತುಸ್ಥಿತಿಗಳೇ ಆಗಿವೆ. ನೋಡಿ, ಆರ್ಥಿಕ ಮೂಲ ಆಕರ ಅಂದ್ರೆ ಮೊದಲನೇದು ಶ್ರಮ, ಇನ್ನೊಂದು ನಿಸರ್ಗದ ಮೂಲ ಧಾತು ಅಲ್ವಾ. ಮೂಲ ಧಾತು ಅಂದ್ರೆ ಅದು ಯಾವುದೋ ಒಂದು ವಸ್ತು ರೂಪ, ಒಂದು ಸೇಬಣ್ಣು ಇರ್ಬೋದು, ಮತ್ತೊಂದು ಏನೇ ಇರ್ಬೋದು ಅಲ್ವಾ. ಮಾನವನ ಉತ್ಪಾದಕ ಶಕ್ತಿಯಾದ ಶ್ರಮವು ಅವನಿಗೆ ನಿಸರ್ಗ ನೀಡಿದ್ದು. ಅಂತೆಯೇ ಆ ಶ್ರಮದ ಸಾಮಗ್ರಿಯು ಕೂಡ ನೈಸರ್ಗಿಕ ಮೂಲ ಧಾತುವೇ ಆಗಿದೆ. ಮೂಲತಃ ಮಾನವನು ತನ್ನ ಜೀವನಾವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು, ತನ್ನ ಅಸ್ತಿತ್ವಕ್ಕೆ ಅವಶ್ಯವಾದ ಆಹಾರವನ್ನು ಉತ್ಪಾದಿಸಿಕೊಳ್ಳಲು ನಿಸರ್ಗವನ್ನು ಸಹಜವಾಗಿ ಅವಲಂಬಿಸಿದ್ದ. ತನಗೆ ಬೇಕಾದ ಗೆಡ್ಡೆ, ಗೆಣಸು, ಹಣ್ಣು, ಹಂಪಲು, ಮಾಂಸ ಇತ್ಯಾದಿಗಳಿಗೆ ಅವನಿಗೆ ನಿಸರ್ಗವೇ ಕಣಜ. ಆದರೆ ಅವುಗಳು ಅವನಿಗೆ ಬೇಕಾದಂತಹ ಸಿದ್ಧ ಸ್ಥಿತಿಯಲ್ಲಿರಲಿಲ್ಲ. ಅವನು ನಿಸರ್ಗದ ಮೇಲೆ ತನ್ನ ಶ್ರಮಶಕ್ತಿಯನ್ನು ಪ್ರಯೋಗಿಸಿ ಆ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳಬೇಕಿತ್ತು. ಹಾಗೆ ಉತ್ಪಾದಿಸಲ್ಪಟ್ಟ ಮೇಲಷ್ಟೇ ಆ ವಸ್ತುವು ಅವನ ಉಪಯೋಗಕ್ಕೆ ಯೋಗ್ಯವಾದ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿತ್ತು. ಹೀಗೆ ಉತ್ಪಾದಿಸಲ್ಪಟ್ಟ ವಸ್ತುವಾಗಲಿ ಅವನ ಶ್ರಮಶಕ್ತಿಯಾಗಲಿ ಈ ನೈಸರ್ಗಿಕ ಪರಾವಲಂಬನೆಯ ಘಟ್ಟದಲ್ಲಿ ಕೇವಲ ಉಪಯುಕ್ತ ಮೌಲ್ಯವಾಗಿದ್ದವೇ ವಿನಃ ಸರಕುಗಳಾಗಿರಲಿಲ್ಲ. ಇಂತಹ ಉಪಯುಕ್ತ ವಸ್ತುವನ್ನು ಉತ್ಪಾದಿಸುವಂತಹ ಚಟುವಟಿಕೆಯಾದ ನಿಸರ್ಗ ಮತ್ತು ಮಾನವನ ನಡುವಿನ ಈ ಶ್ರಮ ವಸ್ತು ವಿನಿಮಯವು ಸರಕು ವಿನಿಮಯವಾಗಿರಲಿಲ್ಲ. ಇದಕ್ಕೆ ಸಾಮಾಜಿಕ ರೂಪ ಪ್ರಾಪ್ತವಾಗಿರಲಿಲ್ಲ. ನೋಡಿ, ನೈಸರ್ಗಿಕ ಮೂಲ ಧಾತುಗಳನ್ನು ಒಂದಲ್ಲ ಒಂದು ರೂಪದಲ್ಲಿ ಬಳಸಲು ನಡೆಸಲಾಗುವಂತಹ ಉಪಯುಕ್ತ ಚಟುವಟಿಕೆಯಾಗಿ ಶ್ರಮವು ಮಾನವನ ಅಸ್ತಿತ್ವದ ಒಂದು ಸಹಜ ಪರಿಸ್ಥಿತಿಯಾಗಿದೆ. ಮನುಷ್ಯನಿಗೂ ಪ್ರಕೃತಿಗೂ ನಡುವೆ ನಡೆಯುವ ಪರಸ್ಪರ ವಸ್ತು ವಿನಿಮಯದ ಪರಿಸ್ಥಿತಿಯಾಗಿದೆ. ಇದು ಸಮಾಜದ ರೂಪದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ವಿನಿಮಯ ಮೌಲ್ಯವನ್ನು ಉಂಟು ಮಾಡುವಂತಹ ಶ್ರಮವು ಶ್ರಮದ ಒಂದು ವಿಶಿಷ್ಟ ಸಾಮಾಜಿಕ ರೂಪವಾಗಿರುತ್ತದೆ ಅಂತೇಳಿ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಪುಟ 34-35ರಲ್ಲಿ ಈ ಸಾಲುಗಳು ಬರ್ತವೆ. ಅಂದರೆ ಯಾವ ಕಾಲಘಟ್ಟದಲ್ಲಿ ಉತ್ಪಾದನಾ ಚಟುವಟಿಕೆಯು ಅಂದರೆ ಸಾಮಗ್ರಿ ಮತ್ತು ಶ್ರಮದ ವಿನಿಮಯವು ಸಾಮಾಜಿಕ ರೂಪ ತಾಳುತ್ತದೋ ಆ ಕಾಲಘಟ್ಟದಲ್ಲಿ ಉತ್ಪಾದಿತ ವಸ್ತುಗಳು ಸರಕುಗಳಾಗುತ್ತವೆ. ಈ ಕಾಲಘಟ್ಟವೇ ನಾನು ಮೇಲೆ ಹೇಳಿದಂತಹ ಎರಡನೆಯ ಕಾಲಘಟ್ಟ. ಅಂದ್ರೆ ಇದು ಅಂತರಾವಲಂಬನೆಯ ಕಾಲಘಟ್ಟ. ಇದು ಸ್ವತಂತ್ರ ಕಾಲಘಟ್ಟ ಅಲ್ಲ ಅಲ್ವಾ. ನಿಸರ್ಗವನ್ನು ಅವಲಂಬಿಸಿರ್ತಕ್ಕಂಥ ಕಾಲಘಟ್ಟ ಅಲ್ಲ. ಇದು ಕೃತಕ ವ್ಯವಸ್ಥೆಯನ್ನು ಅವಲಂಬಿಸಿರ್ತಕ್ಕಂಥ ಘಟ್ಟ, ಕೃತಕ ಪರಾವಲಂಬನೆಯ ಘಟ್ಟ. ಮಾನವ ನೈಸರ್ಗಿಕ ಸಂಪತ್ತನ್ನ, ಭೂಮಿ, ನದಿ, ಕಾಡು, ಮೇಡು ಎಲ್ಲವನ್ನು ತನ್ನ ಮಾಲಕತ್ವದ ಅಡಿಗೆ ತೆಗೆದುಕೊಂಡ ನಂತರದ ಕಾಲಘಟ್ಟವಿದು.
ಉತ್ಪಾದಕ ಶ್ರಮ ಒಂದು ಕಡೆ, ಅದಕ್ಕೆ ಬೇಕಾದ ಮೂಲ ಸಾಮಗ್ರಿ ಇನ್ನೊಂದು ಕಡೆಯಾಗಿ ವಿಭಜಿಸಲ್ಪಟ್ಟ ಕಾಲಘಟ್ಟವಿದು. ಇಲ್ಲಿ ಶ್ರಮಿಕನು ಉತ್ಪಾದನೆಗಾಗಿ ಮಾಲಕನನ್ನು ಅವಲಂಬಿಸಿದರೆ, ಮಾಲಕನು ತನ್ನ ವಸ್ತುವನ್ನ ಸರಕನ್ನಾಗಿ ಪರಿವರ್ತಿಸಲು ಅದಕ್ಕೆ ಬೇಕಾದ ಮಾನವ ಶ್ರಮಕ್ಕಾಗಿ ಶ್ರಮಿಕ ವರ್ಗವನ್ನು ಅವಲಂಬಿಸುತ್ತಾನೆ. ಆಧುನಿಕ ತಂತ್ರಜ್ಞಾನಗಳು ಮಾಲಕನನ್ನ ಇನ್ನೆಷ್ಟು ಮಾತ್ರವೂ ಶ್ರಮಿಕನನ್ನು ಹೆಚ್ಚು ಅವಲಂಬಿಸದೆ ಸ್ವತಂತ್ರವಾಗಿ ಉತ್ಪಾದಿಸಬಲ್ಲ ಸ್ಥಿತಿಯಲ್ಲಿರಿಸಿದರೆ ಶ್ರಮಿಕನನ್ನ ಬೀದಿ ಪಾಲು ಮಾಡಿವೆ. ಇದೇ ಖಾಸಗಿ ಆಸ್ತಿ ವ್ಯವಸ್ಥೆಯ ತಿರುಳಿದು. ಯಾಕಂದ್ರೆ ಮೊದಲು ಮ್ಯಾನ್ಯುವಲ್ ಲೇಬರ್ನಿಂದ ಉತ್ಪಾದನೆ ಮಾಡಬೇಕಾದಾಗ ಮಾಲಕರು ಈ ಲೇಬರ್ ಕ್ಲಾಸಿನ ಒಂದು ಶ್ರಮವನ್ನು ಅವಲಂಬಿಸಿದ್ರು. ಆದ್ರೆ ಯಂತ್ರ ಬಂದ ಮೇಲೆ ಏನಾಯ್ತು, ಮಾಲಕ ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವತಂತ್ರನಾದ, ಶ್ರಮಿಕರು ಬೀದಿ ಪಾಲಾದ್ರು ಅಂತ. ಈ ಮೇಲಿನ ತರ್ಕವನ್ನ ಮಾನವರ ಲೈಂಗಿಕ ಬದುಕಿಗೆ ನಾವು ವಿಸ್ತರಿಸಿ ಚರ್ಚಿಸಬೇಕು. ಮಾನವನ ಲೈಂಗಿಕ ಜೀವನದಲ್ಲಿ ನೈಸರ್ಗಿಕ ಪರಾವಲಂಬನೆ ಸೃಷ್ಟಿಯಾಗಿ ಅದೆಷ್ಟೋ ಲಕ್ಷ ವರ್ಷಗಳು ಉರುಳಿವೆ. ಅವನು ಅತ್ಯಾರಂಭದಿಂದಲೂ ಲಾಡಿ ಹುಳುವಿನಂತೆ ಲೈಂಗಿಕ ಸ್ವಾವಲಂಬನೆ ಹೊಂದಿಲ್ಲ. ಸಂತಾನ ಸೃಷ್ಟಿಗಾಗಿ ಗಂಡು ಹೆಣ್ಣು ಪರಸ್ಪರ ಒಬ್ಬರನ್ನೊಬ್ಬರು ಅವಲಂಬಿಸಿದ್ದಾರೆ. ಆರ್ಥಿಕ ಪರಿಭಾಷೆಯಲ್ಲಿ ಹೇಳುವುದಾದರೆ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಸ್ತ್ರೀ ಎಂಬ ನೈಸರ್ಗಿಕ ಮೂಲ ಧಾತುವಿಗೆ ಪುಲ್ಲಿಂಗದ ಲೈಂಗಿಕ ಶ್ರಮವು, ಪುರುಷನೆಂಬ ನೈಸರ್ಗಿಕ ಮೂಲ ಧಾತುವಿಗೆ ಸ್ತ್ರೀಲಿಂಗದ ಲೈಂಗಿಕ ಶ್ರಮವು ಅತ್ಯವಶ್ಯಕ. ಈ ರೀತಿಯ ಅವಲಂಬನೆಯ ಸ್ಥಿತಿಯ ನಿರ್ಮಾಣವು ಒಂದು ಜೈವಿಕ ದುರಂತದ ಪರಿಣಾಮ ಎಂಬ ತಜ್ಞರ ಅಭಿಮತ. ಆದರೆ ಈ ರೀತಿಯ ಆದಿಮ ನೈಸರ್ಗಿಕ ಅವಲಂಬನೆಯ ಸ್ಥಿತಿಯಲ್ಲಿ ವಸ್ತುಗಳು ಹೇಗೆ ಸರಕು ಆಗುವುದಿಲ್ಲವೋ, ಮಾನವನ ಲೈಂಗಿಕ ಉತ್ಪನ್ನಗಳಾದ ಮಾನವ ಜೀವಿಗಳು ಸಹ ಸರಕು ಆಗುವುದಿಲ್ಲ. ಅವರು ಕೇವಲ ಲೈಂಗಿಕ ಉಪಯುಕ್ತ ಮೌಲ್ಯಗಳು ಮಾತ್ರ ಆಗಿರುತ್ತಾರೆ. ಯಾವುದೇ ಸಾಮಾಜಿಕ, ನೈತಿಕ, ಧಾರ್ಮಿಕ ನಿರ್ಬಂಧಗಳಿಲ್ಲದ ಆ ಆದಿಮ ಸ್ಥಿತಿಯಲ್ಲಿ ನಿಸರ್ಗದ ಮಡಿಲಲ್ಲಿ ಬಾಳುವ ಅವರಲ್ಲಿ ಮುಕ್ತ ಲೈಂಗಿಕತೆ, ಸ್ವಚ್ಛಂದ ಲೈಂಗಿಕತೆ ಇತ್ತು. ಈ ಸ್ಥಿತಿಯು ರಕ್ತ ಸಂಬಂಧಿ ಕುಟುಂಬ, ಸಮೂಹ ವಿವಾಹದ ಕಾಲದವರೆಗೂ ಅದು ಮುಂದುವರೆದಿರಬೇಕು. ನಿಸರ್ಗವು ತಾನು ಸೃಜಿಸಿದ ಪ್ರತ್ಯೇಕತೆ ಮತ್ತು ಪರಾವಲಂಬನಾ ಸ್ಥಿತಿಯಿಂದ ಉದ್ಭವಿಸಿದ ಸಮಸ್ಯೆಗಳನ್ನು ತಾನೇ ನೈಸರ್ಗಿಕ ವಿಧಾನದಲ್ಲಿಯೇ ಬಗೆಹರಿಸಿದ್ದಿತು ಎಂಬುದನ್ನು ಆದಿ ಸಮಾಜದ ಮುಕ್ತ ಲೈಂಗಿಕ ಸಂಬಂಧಗಳ ಸ್ವರೂಪಗಳೇ ನಿರೂಪಿಸುತ್ತವೆ. ಹಸಿದ ಮಾನವನಿಗೆ ಹಣ್ಣನ್ನು ಕಿತ್ತು ತಿನ್ನಲು, ಪ್ರಾಣಿಯನ್ನ ಕೊಂದು ತಿನ್ನಲು ಹೇಗೆ ಯಾವ ಅಡ್ಡಿ ಆತಂಕಗಳಿರಲಿಲ್ಲವೋ, ಹಾಗೆಯೇ ಚಿಕ್ಕ ಪುಟ್ಟ ಹಿಂಡುಗಳಲ್ಲಿ ವಾಸಿಸುತ್ತಿದ್ದ ಮಾನವನಿಗೂ ತನ್ನ ಲೈಂಗಿಕ ತೃಷೆ ಈಡೇರಿಸಿಕೊಳ್ಳಲು ಯಾವ ಅಡೆತಡೆ ಇರಲಿಲ್ಲ. ಸ್ತ್ರೀ ಪುರುಷರು ಒಬ್ಬರಿನ್ನೊಬ್ಬರ ಲೈಂಗಿಕ ಶ್ರಮಕ್ಕೆ ನೈಸರ್ಗಿಕ ಮೂಲ ಧಾತುಗಳಾಗಿದ್ದರು. ಇವರ ಲೈಂಗಿಕ ಚಟುವಟಿಕೆ ಒಂದು ಉಪಯುಕ್ತ ಚಟುವಟಿಕೆಯಾಗಿದ್ದಿತು. ಅವರ ಲೈಂಗಿಕ ಶ್ರಮವು ಅವರ ಅಸ್ತಿತ್ವದ ಸಹಜ ಪರಿಸ್ಥಿತಿ ಆಗಿದ್ದಿತು. ಅವರ ನಡುವಿನ ಲೈಂಗಿಕ ವಿನಿಮಯವು ಮಾನವ ಮತ್ತು ನಿಸರ್ಗ ಇವುಗಳ ನಡುವಿನ ವಸ್ತು ವಿನಿಮಯದಂತಹುದೇ ಆಗಿದ್ದಿತು. ಅದಕ್ಕೆ ಸಾಮಾಜಿಕ ರೂಪ ಪ್ರಾಪ್ತವಾಗಿರಲಿಲ್ಲ. ಅಂದರೆ ಅದು ಇಂದಿನ ಅರ್ಥದ ವಿವಾಹ ಆಗಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿನ ಅವರ ಲೈಂಗಿಕ ಉತ್ಪನ್ನಗಳು ಸರಕುಗಳಾಗಿರಲು ಸಾಧ್ಯವಿರಲಿಲ್ಲ ಎಂಬುದನ್ನು ಅವರ ಅಂದಿನ ಆರ್ಥಿಕ ಬದುಕು, ಅಂದರೆ ಜೀವನಾವಶ್ಯಕ ಉತ್ಪಾದನಾ ಚಟುವಟಿಕೆಗಳು ಕೂಡ ಸರಕುಗಳನ್ನು ಸೃಜಿಸುವಂತಹ ಹಂತ ತಲುಪಿರಲಿಲ್ಲ ಎಂಬುದು ಪುಷ್ಟೀಕರಿಸುತ್ತದೆ. ಆದರೆ ಮಾನವರು ಕೃತಕ ಲೈಂಗಿಕ ನಿಷೇಧಗಳನ್ನು ಜಾರಿಗೆ ತಂದುದು ಮೂಲ ಪರಿಸ್ಥಿತಿಯನ್ನ ಸಂಪೂರ್ಣ ತಲೆ ಕೆಳಗು ಮಾಡಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಲೈಂಗಿಕ ಬದುಕಿನ ಇತಿಹಾಸದಲ್ಲಿ ಈ ಟಾಬುಗಳು ಅಂದ್ರೆ ನಿಷೇಧಗಳು ಏನು ಪ್ರಾವಿಷನ್ಸ್ಗಳು ಏನು ಹುಡ್ತಾವಲ್ಲ, ಈ ಪ್ರಾವಿಷನ್ಸ್ಗಳಿಂದಲೇ ಮುಂದೆ ಎಲ್ಲ ಅಧ್ವಾನ ಸೃಷ್ಟಿ ಆಗ್ತಕ್ಕಂಥದ್ದು. ಮಾನವರು ಕೃತಕ ಲೈಂಗಿಕ ನಿಷೇಧಗಳನ್ನ ಜಾರಿಗೆ ತಂದುದು ಮೂಲ ಪರಿಸ್ಥಿತಿಯನ್ನು ಸಂಪೂರ್ಣ ತಲೆ ಕೆಳಗು ಮಾಡಿತು. ಈ ಕಾಲಘಟ್ಟದಿಂದ ನಂತರವಷ್ಟೇ ಮಾನವರ ಲೈಂಗಿಕ ಉತ್ಪನ್ನಗಳು ವಿನಿಮಯ ಮೌಲ್ಯವನ್ನುಳ್ಳ ಸರಕುಗಳಾಗುತ್ತವೆ. ಇಲ್ಲಿಯ ಲೈಂಗಿಕ ಸಂಬಂಧ, ಲೈಂಗಿಕ ವಿನಿಮಯ ಪ್ರಕ್ರಿಯೆಗೆ ಸಾಮಾಜಿಕ ರೂಪ ಲಭ್ಯವಾಗುತ್ತದೆ. ಅಂದರೆ ಗಂಡು ಹೆಣ್ಣುಗಳ ಲೈಂಗಿಕ ಸಂಬಂಧವು ವಿವಾಹ ಎಂಬಂತಹ ಸಾಮಾಜಿಕ ಸಂಸ್ಥೆಯ ಸ್ವರೂಪವನ್ನ ತಾಳುವತ್ತ ಸಾಗುತ್ತದೆ. ಈ ಮೊದಲಿನ ಹಿಂಡಿನೊಳಗಿನ ಅಡ್ಡಾದಿಡ್ಡಿ ಲೈಂಗಿಕ ಸಂಬಂಧಗಳನ್ನು, ಅಸ್ಥಿರ ಮುಕ್ತ ಲೈಂಗಿಕ ಸಂಬಂಧಗಳನ್ನು ವಿವಾಹ ಎಂಬ ಹೆಸರಿನಿಂದ ಕರೆಯಲಾಗುತ್ತಿರಲಿಲ್ಲ. ಹೇಗೋ ಈ ನೆಲೆಯಿಂದ ಹೊರಟು ವಿಕಾಸವಾಗುತ್ತಾ ನಡೆದ ಲೈಂಗಿಕ ಸಂಬಂಧಗಳು ಮುಂದೆ ಅವು ವಿವಾಹ ಸ್ವರೂಪ ಪಡೆದವು. ಮೊದಲು ವಿವಾಹ ಅನ್ನೋದಿರಲಿಲ್ಲ. ಆ ವಿವಾಹ ಅನ್ನೋದು ಆಮೇಲೆ ಅದು ಸೃಷ್ಟಿಯಾಯಿತು. ಅದು ಈ ನಿಷೇಧಗಳು ನಂತರ ಸೃಷ್ಟಿಯಾಯಿತು. ಕೃತಕ ನಿಷೇಧಗಳು ಜಾರಿಗೆ ಬಂದ ಮೇಲೆ
ಈ ವಿವಾಹವು ನಿಸ್ಸಂದೇಹವಾಗಿ ಕೇವಲ ಶುದ್ಧ ಮಾನವ ಸಂಸ್ಥೆಯಾಗಿದ್ದಿತೆಂದು ಹೇಳಲಾಗದು. ಏಕೆಂದರೆ ಇಲ್ಲಿ ಲೈಂಗಿಕ ವಿನಿಮಯ ಪ್ರಕ್ರಿಯೆಯಲ್ಲಿ ಭಾಗಿಯಾದ ವ್ಯಕ್ತಿ ಅಥವಾ ಕುಟುಂಬಗಳು ಆಗಲೇ ಆರ್ಥಿಕಾಂಶಗಳಿಂದ ಪ್ರಭಾವಿಸಲ್ಪಟ್ಟಂತಹ ಮಾನವ ಸರಕುಗಳೇ ಆಗಿದ್ದರು. ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕು. ಈ ಮೊದಲು ನಡೆಯುವಂತಹ ಮುಕ್ತ ಲೈಂಗಿಕ ಸಂಬಂಧಗಳಲ್ಲಿ ಮನುಷ್ಯರ ಸಂಬಂಧಗಳು ಆರ್ಥಿಕ ಅಂಶಗಳಿಂದ ಪ್ರಭಾವಿಸಲ್ಪಟ್ಟಿರಲಿಲ್ಲ. ಅವು ಶುದ್ಧ ಮಾನವ ಸಂಬಂಧಗಳಾಗಿದ್ದವು. ಆದರೆ ನಿಷೇಧಗಳ ತರುವಾಯ ಹುಟ್ಟಿದಂತ ಲೈಂಗಿಕ ಸಂಬಂಧಗಳು ಏನಾದವು, ಅವು ವಿವಾಹ ಸ್ವರೂಪವನ್ನ ಅಂದ್ರೆ ಸಾಮಾಜಿಕ ಸ್ವರೂಪವನ್ನ ಪಡೆಯುವತ್ತ ಸಾಗಿದ್ವು. ಆ ಸಾಮಾಜಿಕ ಸ್ವರೂಪವನ್ನು ಪಡೆಯುವತ್ತ ಸಾಗಿದ ವಿವಾಹ ಅಂತಕ್ಕಂಥದ್ದು ಅದು ಆರ್ಥಿಕಾಂಶಗಳಿಂದ ಪ್ರಭಾವಿಸಲ್ಪಟ್ಟಂತ ಸಂಬಂಧಗಳಾದವು. ಅವಾಗ ನೋಡಿ, ಕುಟುಂಬಗಳು ಆರ್ಥಿಕಾಂಶಗಳಿಂದ ಪ್ರಭಾವಿಸಲ್ಪಟ್ಟ ಮಾನವ ಸರಕುಗಳೇ ಆಗಿದ್ದರು. ಈಗ ಈ ಕಾಲಕ್ಕಾಗಲೇ ಆರ್ಥಿಕ ಬದುಕಿನಲ್ಲೂ ಸರಕು ವಿನಿಮಯ ಶುರುವಾಗಿದ್ದಿತ್ತಾಗಲೇ. ನೋಡಿ, ಒಂದಕ್ಕೊಂದು ಪ್ಯಾರಲಲ್ ಆಗಿ ಹೆಜ್ಜೆ ಇಡ್ತಾ ಹೋಗ್ತವೆ. ಒಂದ್ ಕಡೆ ವಸ್ತುಗಳು ಕೂಡ ಸರಕಾಗ್ತಾ ಹೋಗ್ತವೆ, ಇನ್ನೊಂದ್ ಕಡೆ ಮನುಷ್ಯರು ಕೂಡ ಸರಕಾಗ್ತಾ ಹೋಗ್ತಾರೆ. ಈ ವಿವಾಹ ಸಂಸ್ಥೆಯು ಒಂದು ಕಿರು ಆವರಣದಿಂದ ಅಥವಾ ಒಂದು ಸಂಕುಚಿತ ಪರಿಧಿಯಿಂದ ಹೊರನಡೆದು ವಿಶಾಲ ಆವರಣಕ್ಕೆ ಮೈ ತೆರೆದುಕೊಳ್ಳುತ್ತಾ ಹೋಗಿದೆ. ಹೀಗೆ ಹೇಳುವಾಗ ನಾನು ವಿವಾಹ ಸಂಸ್ಥೆಯು ಸಮೂಹ ವರ್ಗ ವಿವಾಹದಿಂದ ಒಮ್ಮದುವೆಯ ಕಡೆಗೆ ಚಲಿಸಿ ಸಂಕುಚಿತಗೊಂಡದ್ದರ ಬಗ್ಗೆ ನಾನು ಮಾತಾಡುತ್ತಿಲ್ಲ. ಬದಲಾಗಿ ಲೈಂಗಿಕ ಸಂಬಂಧಗಳು ಎಂಡೋಗೆಮಿಕ್ ನೆಲೆಯಿಂದ ಎಕ್ಸೋಗೆಮಿಕ್ ನೆಲೆಯ ಕಡೆ ಚಲಿಸಿದ್ದನ್ನ ಸೂಚಿಸುತ್ತಿದ್ದೇನೆ. ಅಂದ್ರೆ ಎಂಡೋಗೆಮಿಕ್ ಅಂದ್ರೆ ತಮ್ಮ ಗುಂಪಿನೊಳಗೆ ತಮ್ಮ ಗೋತ್ರದೊಳಗೆ ಈ ರೀತಿ ಸ್ವಗೋತ್ರ ಸಂಬಂಧಗಳು ಅಥವಾ ಸ್ವಂತ ಗುಂಪಿನೊಳಗಿನ ಸಂಬಂಧಗಳು ಇವು ಇದ್ದು ಮೊದಲು. ಇದು ನಡೆದು ಇದು ನಿಂತು ಹೋಗಿ ಏನಾಯ್ತು, ಅದು ಎಕ್ಸೋಗಮಿಕ್ ಆಯ್ತು. ಅಂದ್ರೆ ಅಂತರ್ಗೋತ್ರ ವಿವಾಹ, ಅಂತರ್ಗುಂಪು ವಿವಾಹ ಸಂಬಂಧಗಳು. ಈ ಗುಂಪಿನೊಳಗೆ ನಿಷೇಧ ಮಾಡಿ ಇನ್ನೊಂದು ಗುಂಪಿನೊಂದಿಗೆ ನಾವು ಸಂಬಂಧ ಮಾಡಬೇಕು ಅನ್ನುವಂಥದ್ದು. ಇದನ್ನ ನಾನು ಸೂಚಿಸ್ತಾ ಇದ್ದೇನೆ. ಲೈಂಗಿಕ ಸಂಬಂಧಗಳ ಬಗ್ಗೆ ಕಟ್ಟುನಿಟ್ಟಾದ ನಿಷೇಧಗಳು ಜಾರಿಯಲ್ಲಿಲ್ಲದಿರುವಾಗ ಒಂದು ಗುಂಪು ತನ್ನೊಳಗೆ ಎಂಡೋಗಮಿಕ್ ಆಗಿ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತಿತ್ತು. ಮಾನವ ಗುಂಪು ಹಿಂಡುಗಳ ನಡುವಿನ ವೈರವು ಅಂತರ್ಗುಂಪು ವಿವಾಹ ಸಂಬಂಧಕ್ಕೆ ಒಂದು ತಡೆಯಾಗಿದ್ದಿತು. ಆದರೆ ಇನ್ಸೆಸ್ಟ್ ಭಯದಿಂದಾಗಿ ಅವರು ತಮ್ಮ ಗುಂಪು ತೊರೆದು ಹೊರಗೆ ಲೈಂಗಿಕ ಸಂಬಂಧವನ್ನು ಬೆಳೆಸಬೇಕಾಯಿತು. ಹೀಗೆ ಮುಂದುವರಿದ ಮೇಲೆ ಗೋತ್ರ ಸಂಘಟನೆಗಳಲ್ಲಿ ವಿವಾಹ ಗುಂಪುಗಳು ತಮ್ಮನ್ನ ವಿಭಾಗಿಸಿಕೊಂಡವು. ನೋಡೋದು ಯಾವಾಗ ಅದು ಇವು ಹೊರಗಿನ ಗುಂಪಿನ ಮಂದಿಗೆ ಮದುವೆ ಮಾಡುವ ಪ್ರಸಂಗ ಬಂತಲ್ಲ, ಅವಾಗ ಗೋತ್ರ ಸಂಘಟನೆಗಳು ಹುಟ್ಟುಕೊಳ್ತವೆ, ಆರ್ಗನೈಸೇಷನ್ಸ್ ಆಫ್ ಗೋತ್ರಸ್. ಆಮೇಲೆ ಸಗೋತ್ರ ವಿವಾಹಗಳು ನಿಷೇಧಿಸಲ್ಪಟ್ಟು ಅಂತರ್ಗೋತ್ರ ವಿವಾಹಗಳು ಮಾನ್ಯಗೊಂಡವು. ಹೀಗೆ ವಿವಾಹವು ಒಂದು ವಿಶಾಲ ಆವರಣ ರಚಿಸುವುದರ ಮುಖಾಂತರ, ವಿಸ್ತಾರಗೊಳ್ಳುವುದರ ಮುಖಾಂತರ ಸಂಪೂರ್ಣ ಎಕ್ಸೋಗಮಿಕ್ ಅರ್ಥವನ್ನ ಪಡೆದುಕೊಂಡಿತು. ಈಗ ಅದಕ್ಕೆ ಹಿಂದಿಗಿಂತ ಹೆಚ್ಚು ಸಾಮಾಜಿಕ ಲಕ್ಷಣ ಪ್ರಾಪ್ತವಾಯಿತು ಅಂತ. ವಿವಾಹ ಗುಂಪುಗಳು ವರ್ಗಗಳು ಹುಟ್ಟಿಕೊಂಡದ್ದನ್ನ ಆಸ್ಟ್ರೇಲಿಯಾದ ಸಮಾಜದಿಂದ ನಾವು ಉದಾಹರಿಸಬಹುದು. ಇಲ್ಲಿ ಒಂದು ಗುಂಪಿನ ಗಂಡಸರು ಇನ್ನೊಂದು ಗುಂಪಿನ ಗಂಡಸರಿಗೆ ತಮ್ಮ ಸೋದರಿ ಅಥವಾ ಹೆಂಗಸರನ್ನ ಆ ಗುಂಪಿನಿಂದ ತಾವು ಪಡೆದುಕೊಳ್ಳುವ ಹೆಂಗಸರಿಗೆ ಪ್ರತಿಯಾಗಿ ವಿನಿಮಯ ನೀಡುತ್ತಾರೆ. ನೋಡಿ, ಇಲ್ಲಿ ಒಂದು ಆಸ್ಟ್ರೇಲಿಯಾದ ಒಂದು ಉದಾಹರಣೆ ಇದು. ವಿವಾಹ ಗುಂಪುಗಳು ವರ್ಗಗಳು ಇಲ್ಲಿ ಹುಟ್ಟಿಕೊಂಡದ್ದನ್ನ ನಾವು ಆಸ್ಟ್ರೇಲಿಯಾ ಸಮಾಜದಿಂದ ಹೇಳ್ಬೋದು. ಇಲ್ಲಿ ಒಂದು ಗುಂಪಿನ ಗಂಡಸರು ಇನ್ನೊಂದು ಗುಂಪಿನ ಗಂಡಸರಿಗೆ ತಮ್ಮ ಸೋದರಿ ಅಥವಾ ಹೆಂಗಸರನ್ನ ಆ ಗುಂಪಿನಿಂದ ತಾವು ಪಡೆದುಕೊಳ್ಳುವ ಹೆಂಗಸರಿಗೆ ಪ್ರತಿಯಾಗಿ ವಿನಿಮಯವಾಗಿ ನೀಡುತ್ತಾರೆ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಮಾನವರ ಲೈಂಗಿಕ ವಿನಿಮಯದ ಅತ್ಯುತ್ತಮ ನಿದರ್ಶನ. ಈ ಎಕ್ಸೋಗಮಿಕ್ ನೆಲೆಯಲ್ಲಿ ಮನುಷ್ಯರು ಲೈಂಗಿಕ ವಿನಿಮಯ ಮೌಲ್ಯಗಳಾದರು, ಅರ್ಥಾತ್ ಸರಕುಗಳಾದರು. ಒಂದು ಗುಂಪಿನ ಹೆಂಗಸರು ಲೈಂಗಿಕವಾಗಿ ಅದೇ ಗುಂಪಿನ ಗಂಡಸರಿಗೆ ಅನುಪಯುಕ್ತವಾದರು, ಅಂದರೆ ಅವರು ಉಪಯುಕ್ತ ಮೌಲ್ಯ ರಹಿತರಾದರು. ಆದರೆ ಅವರು ಇನ್ನೊಂದು ಗುಂಪಿನ ಹೆಂಗಸರನ್ನು ಅವರಿಗೆ ತಮ್ಮನ್ನ ಲೈಂಗಿಕ ವಿನಿಮಯ ಮೌಲ್ಯಗಳಾಗಿ ವಿನಿಮಯಗೊಳಿಸಿಕೊಂಡು ತಮ್ಮ ಗುಂಪಿನ ಗಂಡಸರಿಗೆ ಹೆಂಡತಿಯರನ್ನ ತರುವಂತಹ ಸ್ತ್ರೀ ಲೈಂಗಿಕ ವಿನಿಮಯ ಮೌಲ್ಯಗಳಾದರು ಅಂತ. ಇದೇ ಸೂತ್ರ ಗಂಡಸರಿಗೂ ಕೂಡ ಅನ್ವಯವಾಗುತ್ತದೆ. ಒಂದು ಗುಂಪಿನ ಗಂಡಸರು ತಮ್ಮದೇ ಗುಂಪಿನ ಹೆಂಗಸರಿಗೆ ಲೈಂಗಿಕವಾಗಿ ಅನುಪಯುಕ್ತರಾದರು, ಆದರೆ ಅವರು ಇನ್ನೊಂದು ಗುಂಪಿನ ಗಂಡಸರಿಗೆ ತಮ್ಮನ್ನ ವಿನಿಮಯಗೊಳಿಸಿಕೊಂಡು ಆ ಗಂಡಸರನ್ನು ತಮ್ಮದೇ ಹೆಂಗಸರಿಗೆ ಗಂಡಂದಿರನ್ನಾಗಿ ತರುವಂತಹ ಪುರುಷ ಲೈಂಗಿಕ ವಿನಿಮಯ ಮೌಲ್ಯಗಳಾದರು ಅಂತ. ಒಂದು ಗುಂಪಿನ ಸದಸ್ಯರು ಲೈಂಗಿಕವಾಗಿ ತಮಗೆ ತಾವೇ ಉಪಯುಕ್ತ ಮೌಲ್ಯ ರಹಿತವಾದಾಗ ಆ ಗುಂಪಿನ ಲೈಂಗಿಕ ಬದುಕು ಸಂಪೂರ್ಣವಾಗಿ ಹೊರಗಿನ ಇನ್ನೊಂದು ಗುಂಪಿನ ಸದಸ್ಯರ
ಲೈಂಗಿಕ ಉಪಯುಕ್ತ ಮೌಲ್ಯಗಳ ಮೇಲೆ ಅವಲಂಬಿತವಾಗುತ್ತದೆ. ಸ್ವಲ್ಪ ಇದೇನು ಡಿಸ್ಟರ್ಬ್ ಆಯಿತು, ಒಂಚೂರು ನೋಡ್ತೀನಿ. ಇಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ಒಂದು ನಿಮಿಷ. ಆ ಗುಂಪಿನ ಲೈಂಗಿಕ ಬದುಕು ಸಂಪೂರ್ಣವಾಗಿ ಹೊರಗಿನ ಇನ್ನೊಂದು ಗುಂಪಿನ ಸದಸ್ಯರ ಲೈಂಗಿಕ ಉಪಯುಕ್ತ ಮೌಲ್ಯಗಳ ಮೇಲೆ ಅವಲಂಬಿಸಿರುತ್ತದೆ. ಗುಂಪೊಂದಕ್ಕೆ ಅದರ ಸದಸ್ಯರ ಲೈಂಗಿಕ ಉಪಯುಕ್ತ ಮೌಲ್ಯ ಈಡೇರಬೇಕಾದರೆ ಲೈಂಗಿಕ ವಿನಿಮಯ ಸಾಧನಗಳಾದ ತನ್ನ ಸದಸ್ಯರನ್ನ ತನ್ನ ಕೈಯಿಂದ ಅವರು ಇನ್ಯಾವ ಗುಂಪಿಗೆ ಲೈಂಗಿಕ ಉಪಯುಕ್ತ ಮೌಲ್ಯಗಳಾಗಿರುವರೋ, ಅನುಭೋಗ ಯೋಗ್ಯರಾಗಿರುವರೋ ಆ ಗುಂಪಿಗೆ ಅವರು ವರ್ಗಾಯಿಸಬೇಕು. ಇದನ್ನೇ ಲೈಂಗಿಕ ಸರಕುಗಳ ಅನ್ನೀಕರಣ ಎನ್ನಬಹುದು. ಎಕನಾಮಿಕ್ ಪರಿಭಾಷೆ ಏನಿದೆಯಲ್ಲ ಅದನ್ನ ಇಲ್ಲಿ ಈ ರೀತಿ ಕರೆಯಬಹುದು. ನಾವು ಅನ್ನೀಕರಣ ಅನ್ಬಹುದು. ಅಂದ್ರೆ ಗುಂಪೊಂದಕ್ಕೆ ಅದರ ಸದಸ್ಯರ ಲೈಂಗಿಕ ಉಪಯುಕ್ತ ಮೌಲ್ಯ ಈಡೇರಬೇಕಾದರೆ ಲೈಂಗಿಕ ವಿನಿಮಯ ಸಾಧನಗಳಾದ ತನ್ನ ಸದಸ್ಯರನ್ನು ತನ್ನ ಕೈಯಿಂದ ಅವರು ಇನ್ಯಾವ ಗುಂಪಿಗೆ ಲೈಂಗಿಕ ಉಪಯುಕ್ತ ಮೌಲ್ಯಗಳಾಗಿರುವರೋ, ಅನುಭೋಗ ಯೋಗ್ಯರಾಗಿರುವರೋ ಆ ಗುಂಪಿಗೆ ವರ್ಗಾಯಿಸಬೇಕು. ಇದನ್ನೇ ಲೈಂಗಿಕ ಸರಕುಗಳ ಅನ್ನೀಕರಣ ಅಂತ ಕರೆಯಬಹುದು ನಾವು. ಈ ಬಗೆಯ ಅನ್ನೀಕರಣದ ಮೂಲಕವಷ್ಟೇ ಅವುಗಳ ಉಪಯುಕ್ತ ಮೌಲ್ಯ ಈಡೇರುತ್ತದೆ. ಆದರೆ ಆ ಎರಡು ಗುಂಪುಗಳು ಲೈಂಗಿಕ ವಿನಿಮಯ ಮೌಲ್ಯಗಳನ್ನು ಹೊಂದಿರುವ ಮಟ್ಟಿಗೆ ಸಮಾನಕಗಳಾಗಿರಬೇಕು. ಯಾವುದೇ ಅಸಮಾನಕತೆಯ ಅನ್ನೀಕರಣವನ್ನ ಅರ್ಥಾತ್ ವಿನಿಮಯವನ್ನ ಅಡ್ಡಿಪಡಿಸುತ್ತದೆ. ಅಂದ್ರೆ ಅಸಮಾನಕತೆ ಇದ್ರೆ ಅಲ್ಲಿ ಅದು ಅನ್ನೀಕರಣ ಸಾಧ್ಯವಾಗಲ್ಲ, ವಿನಿಮಯ ಆಗಲ್ಲ ಅಂತ. ಈಗ ಸಮಾನಕತೆಯನ್ನ ಮೊದಲಿಗೆ ಎರಡು ಗುಂಪುಗಳಲ್ಲಿನ ಕೇವಲ ಮಾನವರ ಲಿಂಗ ಸಮಾನತೆಯ ಸಂಖ್ಯೆಯ ಮೂಲಕ ವ್ಯಕ್ತಪಡಿಸಬಹುದಾದರೂ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಉಳ್ಳಂತಹ ಪ್ರಾಚೀನ ಸಮಾಜಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರೆಂದು ಹೇಳಲಿಕ್ಕಾಗದು. ಆದರೂ ಆರ್ಥಿಕ ಅಂಶಗಳು ಕುಟುಂಬಗಳನ್ನು ಪ್ರಭಾವಿಸಿರದ ಸನ್ನಿವೇಶದಲ್ಲಿ ಕೇವಲ ಮನುಷ್ಯರಷ್ಟೇ ಸಮಾನಕತೆಯನ್ನು ನಿರ್ಣಯಿಸುವ ಅಂಶವಾಗಿದ್ದರು. ಆದರೆ ಆರ್ಥಿಕ ಅಂಶಗಳು ಕುಟುಂಬವನ್ನ, ವಿವಾಹವನ್ನು ನಿಯಂತ್ರಿಸಲು ಪ್ರಾರಂಭಿಸಿದ ಮೇಲೆ ಸಮಾನಕತೆಯನ್ನು ನಿರ್ಣಯಿಸುವಲ್ಲಿ ಕುಟುಂಬದ ಸಂಪತ್ತು ಮುಖ್ಯ ಪಾತ್ರ ವಹಿಸುತ್ತದೆ. ಒಟ್ಟಿನಲ್ಲಿ ಎರಡು ಗುಂಪು ಕುಟುಂಬಗಳ ನಡುವೆ ಲೈಂಗಿಕ ವಿನಿಮಯವು, ಅನ್ನೀಕರಣವು ಅಸಮಾನಕತೆಯಿಂದ ಸಾಧ್ಯವಾಗದೇ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸಮಾನಕತೆಯನ್ನು ಸ್ಥಾಪಿಸಿ ಆ ಅನ್ನೀಕರಣವು ನೆರವೇರುವಂತೆ ಮಾಡುವ ಒಂದು ಅರ್ಥ ಸಾಧನವಾಗಿ ಈ ವಿವಾಹ ದಕ್ಷಿಣೆ ಹುಟ್ಟಿಕೊಂಡಿದೆ ಎಂಬುದನ್ನ ಇದೇ ಅರ್ಥಶಾಸ್ತ್ರದ ಸೂತ್ರಾಧಾರದಿಂದ ವಿವಾಹ ಸಂಸ್ಥೆಯ ವಿದ್ಯಮಾನಗಳನ್ನು ವಿಶ್ಲೇಷಿಸಿ ನಾವು ಹೇಳಬೇಕಾಗಿದೆ ಅಂತ. ನೋಡಿ, ದಿಸ್ ಈಸ್ ದಿ ಒರಿಜಿನ್ ಪಾಯಿಂಟ್ ಆಫ್ ವಿವಾಹ ದಕ್ಷಿಣೆ. ಈಗ ಇಬ್ಬರ ಮಧ್ಯೆ ವಸ್ತು ವಿನಿಮಯ ಉಂಟಾಗಬೇಕಾದ್ರೆ ಸರಕುಗಳ ಅನ್ನೀಕರಣ ಆಗಬೇಕು. ಸರಕುಗಳ ಅನ್ನೀಕರಣ ಆಗಬೇಕಾದ್ರೆ ಅಲ್ಲಿ ಸಮಾನಕತೆ ಸಾಧ್ಯವಿರಬೇಕು. ಎಲ್ಲಿ ಅಸಮಾನಕತೆ ಉಂಟಾಗ್ತತಿ ಅಲ್ಲಿ ಅದು ವಿನಿಮಯ ಆಗಲೇಬೇಕು ಅಂತ ಅಂದಾಗ ಸಮಾನಕತೆಯನ್ನ ನಾವು ಕೃತಕವಾಗಿ ಏರ್ಪಡಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಏನಾಗ್ತತಿ ಅಂತ ಹೇಳಿದ್ರೆ, ಸಮಾನಕತೆಯನ್ನು ಸ್ಥಾಪಿಸಿ ಆ ಅನ್ನೀಕರಣವು ನೆರವೇರುವಂತೆ ಮಾಡುವ ಒಂದು ಅರ್ಥ ಸಾಧನವಾಗಿ ಈ ವಿವಾಹ ದಕ್ಷಿಣೆ ಹುಟ್ಟಿಕೊಂಡಿದೆ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ಇದನ್ನ ಏನಂತ ಕರಿತೀನಿ ಅಂದ್ರೆ, ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು ಇಟ್ ಈಸ್ ದ ಮೀನ್ಸ್ ಆಫ್ ಈಕ್ವಲೈಸರ್ ಅಂತ ಕರಿತೀನಿ ನಾನು. ಇದೊಂದು ಸಮಾನಕತೆಯ ಸಾಧನ ಅಂತ. ಇದನ್ನ ಯಾರು ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊಂತಾರ. ಆದ್ರೆ ಇದನ್ನ ನಾವು ಎಕನಾಮಿಕ್ ಪ್ರಿನ್ಸಿಪಲ್ ಪ್ರಕಾರ ಕರೆಕ್ಟ್ ಆಗಿ ನಾವು ಸೈಂಟಿಫಿಕ್ ಆಗಿ ನೋಡ್ಕೊಂತ ಬಂದ್ರೆ ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು ಇದು ಒಂದು ಓಲ್ಡ್ ಏಜ್ ಪ್ರಾಕ್ಟೀಸ್. ಇದು ಯಾವುದೋ ಹೊಸದಾಗಿ ಯಾರೋ ಬೇಕಂತ ಸೃಷ್ಟಿ ಮಾಡಿದ್ದಲ್ಲ. ಇದು ಪರಸ್ಪರ ಕುಟುಂಬಗಳ ಮಧ್ಯೆ ಈ ರೀತಿಯ ಒಂದು ವಸ್ತು ಪರಿಸ್ಥಿತಿಗಳಲ್ಲಿ ಲೈಂಗಿಕ ಸಂಬಂಧಗಳು ಏರ್ಪಡಲೇಬೇಕಾದಂತಹ ಸನ್ನಿವೇಶ ಸಂದರ್ಭಗಳು ಬಂದಾಗ ಆ ಕುಟುಂಬಗಳು ಇಂಥ ಒಂದು ಅನಿವಾರ್ಯತೆ ಒಳಗಾಗಿದ್ದಾವೆ. ಅಂದ್ರೆ ಒಂದು ಕುಟುಂಬದ ಗಂಡಸರು ಹೆಂಗಸರು ಇನ್ನೊಂದು ಕುಟುಂಬದ ಗಂಡಸರು ಹೆಂಗಸರೊಂದಿಗೆ ತಮ್ಮ ಲೈಂಗಿಕ ಬದುಕಿನ ವಿನಿಮಯ ಪ್ರಕ್ರಿಯೆಯನ್ನು ಅವರು ಮಾಡ್ಕೋಬೇಕಾದಾಗ ಅವರು ಒಬ್ರು ಇನ್ನೊಬ್ಬರಿಗೆ ಸಮಾನಕವಾಗಿರಲೇಬೇಕು. ಸಮಾನಕವಾಗಿರದೇ ಹೋದಾಗ ಅದಕ್ಕೆ ಅವ್ರು ಬೇರೊಂದು ಮೀನ್ಸ್ ಅನ್ನ ಅದು ಕಂಡುಕೊಂಡಾರ. ಅದು ಗೊತ್ತಾ? ಈಗ ನಾವು ಯಾವ್ದೋ ತಕ್ಕಡಿಯಲ್ಲಿ ಎರಡು ವಸ್ತುಗಳನ್ನಿಟ್ಟು ತೂಕ ಮಾಡ್ತಿರ್ತೀವಿ. ಒಂದು 800 ಗ್ರಾಮ್ ಇರ್ತೈತಿ, ಇನ್ನೊಂದು 700 ಗ್ರಾಮ್ ಇರ್ತೈತಿ. 700 ಗ್ರಾಮ್ ಅಂದ್ರೆ 100 ಗ್ರಾಮ್ ಲೆಸ್ ಆಯ್ತು. ಆ 100 ಗ್ರಾಮ್ ಅನ್ನು ನಾನು ಸಮಾನಕ ಮಾಡ್ಬೇಕಾದ್ರೆ ಅದಕ್ಕೆ ಪರ್ಯಾಯವಾಗಿ ಯಾವ್ದಾದ್ರು 100 ಗ್ರಾಮ್ ಅನ್ನೋದನ್ನ ಅಥವಾ ಆ 100 ಗ್ರಾಮಿಗೆ ಸಮಾನಕವಾಗುವಂತ ಇನ್ನೊಂದು ವಸ್ತುವನ್ನ ನಾನು ಎಕ್ಸ್ಟ್ರಾ ಕೊಡ್ಬೇಕಾಗ್ತೈತಿ. ಈ ರೀತಿ ಇದು ಲೈಂಗಿಕ ಬದುಕಿನ ವಿನಿಮಯ ಕ್ರಿಯೆಯಲ್ಲಿ
ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು, ಅಂದ್ರೆ ಇದನ್ನ ನಾನು ವರದಕ್ಷಿಣೆ ಅಂತಾನು ಹೇಳಲ್ಲ, ವಧು ದಕ್ಷಿಣೆ ಅಂತಾನು ಹೇಳಲ್ಲ. ವಿವಾಹ ದಕ್ಷಿಣೆ ಅನ್ನುವಂಥದ್ದು ಒಂದು ಇಟ್ ಈಸ್ ಎ ಮೀನ್ಸ್ ಆಫ್ ಈಕ್ವಲೈಸರ್. ಇಟ್ ಈಸ್ ಎ ಮೀನ್ಸ್ ಆಫ್ ಈಕ್ವಲೈಸರ್ ದಟ್ ಮೇಕ್ಸ್ ದ ಎಕ್ಸ್ಚೇಂಜ್ ಪಾಸಿಬಲ್ ಬಿಟ್ವೀನ್ ದಿ ಟೂ ಗ್ರೂಪ್ಸ್, ಬಿಟ್ವೀನ್ ದಿ ಟೂ ಫ್ಯಾಮಿಲೀಸ್, ಬಿಟ್ವೀನ್ ದಿ ಟೂ ಪರ್ಸನ್ಸ್ ಅಂತ ಹೇಳ್ಬೋದು ನಾವು. ಗಂಡು ಹೆಣ್ಣು ಅಂತ ಇಬ್ಬರ ಮಧ್ಯೆ ಆಗಲಿ, ಅಥವಾ ಗಂಡಿನ ಕುಟುಂಬ ಹೆಣ್ಣಿನ ಕುಟುಂಬ ಅಂತ ಇಬ್ಬರ ಮಧ್ಯೆ ಆಗಲಿ, ಆ ಒಂದು ಗುಂಪು ಅಥವಾ ಇನ್ನೊಂದು ಗುಂಪಿನ ಮಧ್ಯೆ ಆಗಲಿ ವಿನಿಮಯ, ಎಂತ ವಿನಿಮಯ? ಈ ಮನುಷ್ಯರ ಲೈಂಗಿಕ ಸಂಬಂಧದ ವಿನಿಮಯ ಸಾಧ್ಯವಾಗಬೇಕಾದ್ರೆ ಅಂಥ ಸಾಧ್ಯ ಮಾಡುವಂತ ಒಂದು ಸಾಧನವಾಗಿ ಈ ವಿವಾಹ ದಕ್ಷಿಣೆ ಅನ್ನೋದು ಹುಟ್ಟಿಕೊಂಡಿದೆ ಅಂತ. ಬದುಕು ನಮ್ಮನ್ನ ನೋಡ್ರಿ, ಎಕನಾಮಿಕ್ ಪ್ರಿನ್ಸಿಪಲ್ಸ್ ಆರ್ ರೂಲಿಂಗ್ ದಿ ಲೈಫ್. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. Whatever it may be sexual life or it may be any other life. Once man's life has become under the control of economic principles begin to rule all the spheres of life. ಬದುಕಿನ ಎಲ್ಲ ಕ್ಷೇತ್ರಗಳನ್ನ ಆರ್ಥಿಕ ನಿಯಮಗಳು ನಮ್ಮನ್ನು ಆಳ್ತವೆ. ಆದ್ರಿಂದ ಮನುಷ್ಯರು ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥಶಾಸ್ತ್ರದ ನಿಯಮಗಳು ನಮ್ಮ ಬದುಕನ್ನು ಆಳ್ತವೆ ಅಂತ. ನೋಡಿ ಇಲ್ಲಿ ನಾನು ಕೆಲವು ರೆಫರೆನ್ಸ್ಗಳನ್ನು ಹೇಳ್ತೀನಿ. ಈಗ ಮೊದಲಿನಿಂದ ಸುಮಾರು ಎಲ್ಲಿಯವರೆಗೆ, ಇದು ಒಂದು ನಿಮಿಷ ಮರ್ತೋಯ್ತು ನನಗೆ, 9 ಇರಬೇಕಿದು. ಹತ್ತನೇ ಪ್ರಪೋಸಿಷನ್ ವರೆಗಿನ ಸುಮಾರು ಇಂದಿನಿಂದ ನಾನು ಎಲ್ಲೆಲ್ಲಿ ಪಾಯಿಂಟ್ ತೋರಿಸ್ಕೊಂತ ಬಂದಿದ್ದೆ, ಅಲ್ಲಿಂದ ಇಲ್ಲಿಯವರೆಗೆ ನಾನು ರೆಫರೆನ್ಸ್ಗಳನ್ನು ಹೇಳಿಲ್ಲ. ಇಲ್ಲಿ ರೆಫರೆನ್ಸ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ನಿಮಿಷ ಅದನ್ನು ದೊಡ್ಡದು ಮಾಡಿಬಿಡ್ತೀನಿ. ಇಷ್ಟು ಸಾಕಾಗ್ಬೋದು. ಒಂದು ನಿಮಿಷ ನೋಡಿ. ಇಲ್ಲಿ ಒಂದು, ಆಂಗ್ಲ ಅರ್ಥಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಸರಕು ಎಂದರೆ ಜೀವನದಲ್ಲಿ ಅವಶ್ಯವಾದ, ಉಪಯುಕ್ತವಾದ, ಆನಂದದಾಯಕವಾದ, ಮನುಷ್ಯರ ಬಳಕೆ ಯಾವುದೇ ಒಂದು ವಸ್ತು, ಅತ್ಯಂತ ವಿಶಾಲ ಅರ್ಥದಲ್ಲಿ ಒಂದು ಜೀವನೋಪಾಯ ಸಾಧನ ಅಂತ ಅರ್ಥ. ಆಮೇಲೆ ಇನ್ನೊಂದು, ಇವೆಲ್ಲ ಕೃತಿಗಳಿವು. ಪುಟ 314 ಭಾರತೀಯ ಸಮಾಜದ ಐತಿಹಾಸಿಕ ವಿಶ್ಲೇಷಣೆ, ಭಗವತ್ ಶರಣ ಉಪಾಧ್ಯಾಯ. ಆಮೇಲೆ ಪುರಾತನ ಜಗತ್ತಿನ ಇತಿಹಾಸ, ಪುಟ 170. ಮೇಕಿಂಗ್ ಹಿಸ್ಟ್ರಿ, ಸಾಕಿ ಅನ್ನುವಂಥದ್ದು, ಪುಟ 127. ಇನ್ನೊಂದು ಮ್ಯಾರೇಜ್, ಅರ್ಲ್ ಲೆಮಾನ್ ಕೂಸ್ ಅಂತ, ಅವನು ಪುಟ 75. ಇಲ್ಲಿ ಬರ್ಗೀಸ್ ಅಂಡ್ ವಿಲಿನ್ ಫೌಂಡ್ ಎ ಗ್ರೇಟರ್ ದೆನ್ chance occurrence of similarity in the physical characteristics in their 1000 engaged couples. Height, weight, health and physical appearances were all positively correlated. This finding is in sharp contrast to such folk sayings as opposites attract and tall men marry short girls. ಆಮೇಲೆ blondes always marry brunettes and so on. Physical characteristics then appear to have at least a slight influence in choosing a mate ಅಂತ. ಅಂದ್ರೆ ಭೌತಿಕ ಲಕ್ಷಣಗಳು ಇರ್ತಾವಲ್ಲ, ಅವು ಕೂಡ ಒಂದು ಪ್ರಭಾವವನ್ನು, ಸಣ್ಣ ಪ್ರಭಾವವನ್ನಾದರೂ ಹೊಂದಿರ್ತವೆ ಅಂತ. ಇನ್ನೊಂದು ದಿ ಮದರ್ಸ್ ಅಂತ ರಾಬರ್ಟ್ ಬ್ರಿಫಾಲ್ಟನ ಕೃತಿ. ಇನ್ನೊಂದು ತೂಕದ ವಿಷಯವಾಗಿ ಡಾಕ್ಟರ್ ಎನ್ ಅನಂತರಾಮನ್ ಸುಧಾವಾರ ಪತ್ರಿಕೆಯಲ್ಲಿ ಬರೆದಿದ್ದು 23/12/1990. ಆಮೇಲೆ ಬ್ರೈಡ್ ವೆಲ್ತ್ ಅಂಡ್ ಡೌರಿ ಇನ್ ಆಫ್ರಿಕಾ ಅಂಡ್ ಯುರೇಷಿಯಾ, ಜಾಕ್ ಗೂಡಿ ಅಂಡ್ ಎಸ್.ಜೆ. ಥಂಬಿಯಾ ಇವರ ಪುಸ್ತಕ, ನಾನು ಬಹಳ ಮುಖ್ಯವಾದ ಪುಸ್ತಕ, ಇದನ್ನು ರೆಫರ್ ಮಾಡಿದ್ದೇನೆ. ಇಷ್ಟು ಇಲ್ಲಿಗೆ 10 ಇವುಗಳು ಯಾವುವು 10 ಪ್ರಪೋಸಿಷನ್ಸ್ಗಳ ಒಂದು ವಿಶ್ಲೇಷಣೆಯನ್ನು ಇದರಲ್ಲಿ ಮಾಡಿದ್ದೇನೆ. ಮತ್ತೆ ಇದು ಚರ್ಚೆಯನ್ನು ಮುಂದುವರಿತೈತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.